ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಆಲ್ರೆಡಿ ನಾನು ನಿಮಗೆ ಆಪರೇಟಿಂಗ್ ಸಿಸ್ಟಮ್ನ ಮಾಡ್ಯೂಲ್ 2 ಇಂದ, ಮಾಡ್ಯೂಲ್ 3 ಇಂದ, ಮಾಡ್ಯೂಲ್ 5 ಇಂದ ನ್ಯೂಮರಿಕಲ್ಸನ್ನು ಅಪ್ಲೋಡ್ ಮಾಡಿದ್ದೇನೆ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ. ಆ್ಯಂಡ್ ಇದು ಲಾಸ್ಟ್ ಪಾರ್ಟ್ ನಂದು ಮಾಡ್ಯೂಲ್ 4 ಇಂದ ನ್ಯೂಮರಿಕಲ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ವೆರಿ ಇಂಪಾರ್ಟೆಂಟ್. ನಿಮಗೆ ಒಂದು 15 ಮಿನಿಟ್ಸ್ ಟು 30 ಮಿನಿಟ್ಸ್ ಒಳಗಡೆ ಮಾಡ್ಯೂಲ್ 4ಅಲ್ಲಿ ನಿಮಗೆ ನ್ಯೂಮರಿಕಲ್ಸಲ್ಲಿ ಔಟ್ ಆಫ್ ಔಟ್ ಬರುತ್ತೆ. ಅಷ್ಟು ಈಸಿಯಾಗಿ ನಾನು ಹೇಳಿಕೊಡ್ತೇನೆ. ಯಾಕಂದರೆ ಎಲ್ರಿಗೂ ಮಾಡ್ಯೂಲ್ 4 ಅನ್ನೋದು ತುಂಬ ಕಷ್ಟ ಅಂತ ಅನ್ಸುತ್ತೆ. ಇದನ್ನು ತುಂಬ ಈಸಿಯಾಗಿ ಮೆಥಡಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ. ಓಕೆ, ಸೊ ಇದನ್ನು ದಯವಿಟ್ಟು ವಾಚ್ ಮಾಡಿ. ನೀವು ನಾಳೆ ಮಾರ್ನಿಂಗ್ ವಾಚ್ ಮಾಡಿದ್ರು ಓಕೆ. ನಾನು ಇದನ್ನು ಇದು ಮಾಡಿ ಈಗ ನೈಟಲ್ಲಿ ನಾನು ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೇನೆ. ಬಟ್ ನಾಳೆ ಮಾರ್ನಿಂಗ್ ಆದರೂ ದಯವಿಟ್ಟು ಇದನ್ನು ನೋಡಿ. ಪಕ್ಕ ನಿಮಗೆ 8ಕ್ಕೆ 8 ಬರುತ್ತೆ. 8 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ರೆ ಗ್ಯಾರಂಟಿ 8 ಬರುತ್ತೆ. ಅಷ್ಟು ಈಸಿಯಲ್ಲಿ ಹೇಳಿಕೊಡ್ತೇನೆ. ಓಕೆ, ಮೇ ಬಿ 12 ಮಾರ್ಕ್ಸಿಗೆ ಕೊಟ್ಟಿದ್ರೆ ಇನ್ನೂ ಒಳ್ಳೆಯದು, ನೋ ಪ್ರಾಬ್ಲಮ್. ಓಕೆ, ಸೊ ಇದರಲ್ಲಿ ಕೇಳೋದು ಏನು ಅಂತ ಕೇಳಿದರೆ, ಫಸ್ಟ್ ಕ್ವಶನ್ ನೋಡಿ, ಹೌ ಮೆನಿ ಪೇಜ್ ಫಾಲ್ಟ್ಸ್. ಓಕೆ, ಈ ವಿಡಿಯೋನ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಯಾರಾದರೂ ನಮ್ಮ ಈ ವಿಡಿಯೋಗೆ, ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾ ಇರಿ. OAS ಆದ ನಂತರ ಮುಂದೆ ಯಾವ ಸಬ್ಜೆಕ್ಟ್ಗಳು ಬರುತ್ತೆ ಅದರದ್ದು ಕೂಡ, ಲೈಕ್ ನಿಮ್ಮದು ಅಲ್ಗೋರಿದಮ್ ಇರ್ಬೋದು ಅಥವಾ ಇದಿರ್ಬೋದು, ಜಾವಾ ಇರ್ಬೋದು, ಅದ್ರ ರಿಲೇಟೆಡ್ ಕೂಡ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ. ಸರಿನಾ? ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಇಲ್ಲಿ ನೋಡಿ, ಹೌ ಮೆನಿ ಪೇಜ್ ಫಾಲ್ಟ್ಸ್ ಅಕ್ಕರ್. ಕ್ವಶನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಹೌ ಮೆನಿ ಪೇಜ್ ಫಾಲ್ಟ್ಸ್ ಅಕ್ಕರ್ ಫಾರ್ ದ ಫಾಲೋವಿಂಗ್ ರೆಫರೆನ್ಸ್ ಸ್ಟ್ರಿಂಗ್ ವಿತ್ 3 ಪೇಜ್ ಫ್ರೇಮ್ಸ್. ನಮಗೆ ಇಲ್ಲಿ ಬೇಕಾಗಿರೋದು ಏನು ಅಂತ ಕೇಳಿದರೆ, ಅವ್ರು ಏನೆಲ್ಲ ಕೊಟ್ಟಿದ್ದಾರೆ ಅದು ನಮ್ಗೆ ಬೇಕಾಗಿರೋದು. ಇಲ್ಲಿ ಏನು ಕೊಟ್ಟಿದ್ದಾರೆ, 3 ಪೇಜ್ ಫ್ರೇಮ್ಸ್ ಅಂತ ಕೊಟ್ಟಿದ್ದಾರೆ. ಆಯಿತಾ? ಯೂಸಿಂಗ್ FIFO. ಯಾವುದೆಲ್ಲ ಮೆಥಡ್ ಯೂಸ್ ಮಾಡಲಿಕ್ಕೆ ಹೇಳಿದ್ದಾರೆ? FIFO ಯೂಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಆಪ್ಟಿಮಲ್ ಆ್ಯಂಡ್ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಅಲ್ಗೋರಿದಮನ್ನು ಯೂಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಸೊ ದೇ ಆಸ್ಡ್ ಯು ಟು ಯೂಸ್ 3 ಅಲ್ಗೋರಿದಮ್. ಅದನ್ನು ಯೂಸ್ ಮಾಡಿ ನಿಮಗೆ ನಂಬರ್ನ ಕೊಟ್ಟಿರ್ತಾರೆ. 7012030030321201701. ಸರಿನಾ? ಈಗ ನಂಬರ್ ಆಫ್ ಫ್ರೇಮ್ಸ್ ಎಷ್ಟು ಕೊಟ್ಟಿದ್ದಾರೆ, ಫಸ್ಟ್ ಈ ಪ್ರಾಬ್ಲಮ್ ಕೊಟ್ಟಾಗ ಫಸ್ಟ್ ಮಾಡಬೇಕಾದ ನೀವು ಕೆಲಸ, ಹೌ ಮೆನಿ ಫ್ರೇಮ್ಸ್ ಆರ್ ದೇರ್ ಗಿವನ್. ಎಷ್ಟು ಫ್ರೇಮ್ಸನ್ನು ಕೊಟ್ಟಿದ್ದಾರೆ? 3 ಫ್ರೇಮ್ಸನ್ನು ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಫ್ರೇಮ್ಸ್ ಈಸ್ ಈಕ್ವಲ್ಸ್ ಟು 3. ಸರಿನಾ? FIFO ಅಂದರೆ ಫಸ್ಟ್ ಇದನ್ನು ಬರೆದಾದ ಮೇಲೆ ಗಿವನ್ ಅಂತ ಬರಿತೀರಾ. ಅದಾದಮೇಲೆ FIFOವನ್ನು ನೀವು ಫಸ್ಟ್ ಮಾಡಬೇಕು. ಫಸ್ಟ್ ಇನ್ ಫಸ್ಟ್ ಔಟ್. ಅದರಲ್ಲಿ FIFO ಅಂದರೆ ಓಲ್ಡೆಸ್ಟ್ ಪೇಜ್ ಈಸ್ ರಿಮೂವ್ಡ್ ಫಸ್ಟ್. ಇದನ್ನು ಬರೆದು ಪ್ರಾಬ್ಲಮ್ ಮಾಡಲಿ ಸ್ಟಾರ್ಟ್ ಮಾಡಬೇಕು. ಇದನ್ನೆಲ್ಲ ಬರೀನಿ, ಯಾಕಂದರೆ ಅದು ಇವ್ಯಾಲ್ಯುಯೇಟರಿಗೆ ಒಂದು ಒಳ್ಳೆ ಐಡಿಯಾ ಕೊಡುತ್ತೆ. ಇವನಿಗೆ ಗೊತ್ತಿದೆ, ವಿಷಯ ಗೊತ್ತಿದೆ ಅಂತ. ಓಕೆ, ಸೊ ಈಗ ನಾನು ಸ್ಟಾರ್ಟ್ ಮಾಡ್ತೇನೆ ನೋಡಿ. ನಾನು ಇದನ್ನು ಸ್ವಲ್ಪ ಬಿಗ್ಗಾಗಿ ಬರಿಬೇಕಿತ್ತು, ಅದಕ್ಕೆ ನಾನು ಈ ಥರ ಬರೆದಿದ್ದೇನೆ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಇದರಲ್ಲಿ ರೆಫರೆನ್ಸ್ ಅಂತ ಬರೀಬೇಕು, ಫಸ್ಟ್ ಕಾಲಮ್. ಸೆಕೆಂಡ್ ಕಾಲಮ್ ಫ್ರೇಮ್ 1, ಫ್ರೇಮ್ 2, ಫ್ರೇಮ್ 3. ಬೇಕಾದರೆ 4th ಕಾಲಮ್ ಫಾಲ್ಟ್ ಅಂತ ಬೇಕಾದರೂ ಬರ್ಕೊಂಡ್ರು ನೋ ಪ್ರಾಬ್ಲಮ್. 4th ಕಾಲಮ್, ಐ ಮೀನ್ 5th ಕಾಲಮ್. ಇದರಲ್ಲಿ ನೋಡಿ, ಫ್ರೇಮ್ 1, ಫ್ರೇಮ್ 2, ಫ್ರೇಮ್ 3 ಯಾಕೆ ಕೇಳಿದರೆ, ಹೌ ಮೆನಿ ಫ್ರೇಮ್ಸ್ ದೇ ಆಸ್ ಡ್ಯೂ ಟು ಡೂ 3 ಪೇಜ್ ಫ್ರೇಮ್ಸ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಸೊ ಅವರು 3 ಪೇಜ್ ಫ್ರೇಮ್ಸ್ ಅಂತ ಹೇಳಿರ್ಲಿಕ್ಕೆ ಹೋಗಿ ನೀವು ಇಲ್ಲಿ ಏನು ಬರೀಬೇಕು, ಫ್ರೇಮ್ 1, ಫ್ರೇಮ್ 2, ಫ್ರೇಮ್ 3 ಅಂತ ಬರೀಬೇಕು. ಓಕೆ, ಫಸ್ಟಿಗೆ ರೆಫರೆನ್ಸ್ ನಂಬರ್ 7 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ನಂಬರ್ನ ತಗೊಳ್ಳೋದು. ಯಾವ ನಂಬರ್ ಹೇಳಿ? 7012003 ಈ ನಂಬರ್. ಓಕೆ, ಸೊ ನಾನು ಇಲ್ಲೇ ಡೈರೆಕ್ಟ್ ಇದು ಮಾಡ್ತೇನೆ. 7 ಅದು ಎಲ್ಲಿಗೆ ಬರುತ್ತೆ? ಫ್ರೇಮ್ 1ಗೆ ಹೋಗುತ್ತೆ. ಆವಾಗ ಫ್ರೇಮ್ 2, ಫ್ರೇಮ್ 3 ಬ್ಲ್ಯಾಂಕ್ ಇರುತ್ತೆ, ಅದಕ್ಕೆ ನಾನು ಡ್ಯಾಶ್ ಅಂತ ಬರೀದ್ದೇನೆ. ಓಕೆ, ಇದ್ರ ಎದುರುಗಡೆ ಫಾಲ್ಟ್ ಎದುರುಗಡೆ F ಅಂತ ಬರೆದ್ರೂ ಓಕೆ, ಅಥವಾ ನಾನಿಲ್ಲಿ F ಅಂತ ಬರೆದಿದ್ದೀನಿ, ಅಥವಾ ರೈಟ್ ಮಾರ್ಕ್ ಹಾಕಿದ್ರು ಓಕೆ. ಆಯಿತಾ? ಫಾಲ್ಟ್ ಆಗಿದೆ ಅಂತ ಮೀನಿಂಗು. ಸರಿ, ಯಾವಾಗ ಫಾಲ್ಟ್ ಆಗೋದಿಲ್ಲ ಅದು ನಾನು ಮುಂದೆ ಹೇಳ್ತೇನೆ, ನೋಡಿ ಟೂರಿ. ಈಗ 0 ಬರುತ್ತೆ. 7 ಫಸ್ಟ್ ಫ್ರೇಮಲ್ಲಿ 7 ಇದೆ, 0ನ ಸೆಕೆಂಡ್ ಫ್ರೇಮಿಗೆ ಹಾಕಿ. 3rd ಫ್ರೇಮ್ ಡ್ಯಾಶ್ ಹಾಕಿ, ಫಾಲ್ಟಿಗೆ F ಅಂತ ಬರ್ಕೊಳ್ಳಿ. 3rd ನಂಬರ್ ಬರುತ್ತೆ 701. ಅದು ಎಲ್ಲಿಗೆ ಹೋಗುತ್ತೆ? 3rd ಫ್ರೇಮಿಗೆ ಹೋಗುತ್ತೆ. ಫಸ್ಟ್ ನಂಬರ್ ಫಸ್ಟ್ ಫ್ರೇಮಿಗೆ ಹೋಗುತ್ತೆ, ಸೆಕೆಂಡ್ ನಂಬರ್ ಸೆಕೆಂಡ್ ಫ್ರೇಮಿಗೆ ಹೋಗುತ್ತೆ. ಇಲ್ಲಿ ಹೋಗುವಾಗ ಇಲ್ಲಿ ಫಸ್ಟ್ ಫ್ರೇಮಿದ ನಂಬರ್ನ ಬರೀಲೇಬೇಕು. 3rd ಫ್ರೇಮ್ ಖಾಲಿ ಇರುತ್ತೆ, ಯಾಕಂದರೆ ಇರೋದೇ 2 ನಂಬರ್, ಫಸ್ಟ್ ಮತ್ತು ಸೆಕೆಂಡ್ ಫ್ರೇಮಿಗೆ ಹೋಯ್ತು. 3rd ನಂಬರ್ ಬಂತು, ಅದನ್ನು 3rd ಫ್ರೇಮಿಗೆ ಹಾಕಿದ್ರಿ. ಆವಾಗ 3 ಕಾಲಮಲ್ಲಿ F ಅಂತ ಬರೀಬೇಕು. ಸರಿನಾ? ಗೊತ್ತಾಯ್ತು ಅಂತ ಅಂದ್ಕೊಳ್ತಾರೆ. ನೆಕ್ಸ್ಟ್ ನಂಬರ್ ಬರುತ್ತೆ 2. ವೆರಿ ಸಿಂಪಲ್, ನಾನು ಹೇಳ್ತೇನೆ ನೋಡಿ. ಫಸ್ಟ್ ಕಮ್ ಫಸ್ಟ್ ಸರ್ವಲ್ಲಿ ಯಾವುದು ಮೋಸ್ಟ್ ಟೈಮ್ ರಿಪೀಟ್ ಆಗಿರುತ್ತೆ ನೋಡಿ. ಈಗ 2 ಇಲ್ಲಿಗ ಇದೆ ಅಲ್ವಾ, 2 ಇದೆ. ಈಗ ಮೇಲ್ಗಡೆ ಇದರಲ್ಲಿ ಯಾವ ಫ್ರೇಮಲ್ಲಿ ಯಾವ ನಂಬರ್ ಮೋಸ್ಟ್ ಟೈಮ್ ರಿಪೀಟ್ ಆಗಿದೆ ನೋಡಿ, ಅದನ್ನು ರಿಪ್ಲೇಸ್ ಮಾಡಬೇಕು. ಇಲ್ಲಿ ನೋಡಿ, ಇದರಲ್ಲಿ 7 3 ಟೈಮ್ಸ್ ರಿಪೀಟ್ ಆಗಿದೆ, 0 2 ಟೈಮ್ಸ್ ರಿಪೀಟ್ ಆಗಿದೆ, 1 ಟೈಮ್ ರಿಪೀಟ್ ಆಗಿರೋ 7 ಅನ್ನೋದು 3 ಟೈಮ್ಸ್ ರಿಪೀಟ್ ಆಗಿರೋದನ್ನು ರಿಪ್ಲೇಸ್ ಮಾಡಬೇಕು. 7 ಇದ್ದಲ್ಲಿ ಯಾವುದನ್ನು ರಿಪ್ಲೇಸ್ ಮಾಡ್ತೀರಾ? 2ಅನ್ನು ರಿಪ್ಲೇಸ್ ಮಾಡಿದಿರಿ. ಉಳಿದಿರೋದು 2ನ್ನ ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು. ಮೇಲ್ಗಡೆದು ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಇಲ್ಲಿ ಯಾಕೆ 2ಅನ್ನು 7ಗೆ ರಿಪ್ಲೇಸ್ ಮಾಡಿದ್ದೇಳಿ? 7 ಇದ್ದಲ್ಲಿ 2ಅನ್ನು ಯಾಕೆ ಹಾಕಿದ್ದೇಳಿ? 7 ತುಂಬ ಟೈಮ್ ರಿಪೀಟ್ ಆಗಿದೆ ಮೇಲ್ಗಡೆ. ಯಾವುದು ಮೇಲ್ಗಡೆ ತುಂಬ ಟೈಮ್ ರಿಪೀಟ್ ಆಗಿದೆ ನೋಡಿ, ಅಲ್ಲಿ ಇದನ್ನು ರಿಪ್ಲೇಸ್ ಮಾಡ್ತೀರಾ. ರಿಪ್ಲೇಸ್ ಮಾಡಿದ ತಕ್ಷಣ F ಅಂತ ಬರೀಬೇಕು. ರಿಪ್ಲೇಸ್ ಮಾಡಿದರೆ ಅದು F. ಆಯಿತಾ? ನೆನ್ಪಿಟ್ಕೊಳ್ಳಿ. ಫಸ್ಟ್ ಇವು 3ಕ್ಕಂತೂ 100% ಇರುತ್ತೆ.
ಗ್ಯಾರಂಟಿ ಇರುತ್ತೆ. ಆಯಿತು, ನೆಕ್ಸ್ಟ್ 0 ಬಂತು. ವೆರಿ ಇಂಪಾರ್ಟೆಂಟ್. ಇವಾಗ ಫ್ರೇಮ್ ನೋಡಿ, ಫ್ರೇಮಲ್ಲಿ ಇರೋ ನಂಬರ್ ಯಾವುದಲ್ಲ, 201. ಇನ್ ಕೇಸ್ ಈ ಫ್ರೇಮಲ್ಲಿರೋ ನಂಬರಲ್ಲೇ ಯಾವುದಾದ್ರೂ ಇಲ್ಲಿ ಬಂದರೆ ಎಗೇನ್ ಇದನ್ನೇ ಆ್ಯಸ್ ಇಟ್ ಈಸ್ ಹಾಗೆ ಬರಿಬೇಕು. ಯಾಕೆ ಹೇಳಿ, 0 ಅನ್ನೋದು ಇಲ್ಲಿದೆ ನೋಡಿ, ಫ್ರೇಮಲ್ಲಿ ಆಲ್ರೆಡಿ ಇದೆಯಲ್ಲ. ಸೊ ಇಲ್ಲಿ ಫ್ರೇಮಲ್ಲಿ ಇರೋ 3 ಫ್ರೇಮಲ್ಲಿ ಯಾವುದಾದ್ರೂ ಒಂದು ಫ್ರೇಮಲ್ಲಿ ಇರುತ್ತೆ ಅಲ್ವಾ, ಅದೇ ನಂಬರ್ ಬಂದರೆ ಆ್ಯಸ್ ಇಟ್ ಈಸ್ ಮೇಲ್ಗಡೆದನ್ನು ಕೆಳಗಡೆ ಕಾಪಿ ಮಾಡಿ ಬರೀಬೇಕು. ಇಲ್ಲಿ ಕ್ರಾಸ್ ಮಾರ್ಕ್ ಹಾಕಬೇಕು. ಯಾಕೆ ಹೇಳಿ, ಯಾವಾಗ ನೀವು ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಿ ಬರೆದ್ರಿ ಅಂತ ಅಂದ್ಕೊಳ್ಳಿ, ಮೇಲ್ಗಡೆದು ಕೆಳಗಡೆ ಬರೆದ್ರೆ ಆವಾಗ ಫಾಲ್ಟ್ ಒಕ್ಕರ್ ಆಗಿಲ್ಲ ಅಂತ ಮೀನಿಂಗ್. ಅರ್ಥ ಆಯ್ತಾ? ನೆಕ್ಸ್ಟ್ 3 ಬಂತು. 3 ಮೇಲ್ಗಡೆ ಫ್ರೇಮಲ್ಲಿ ಇದೆಯಾ ನೋಡಿ, ಇಲ್ಲ. ಹಾಗಾದರೆ ನಾನು ರಿಪ್ಲೇಸ್ ಮಾಡಲೇಬೇಕೀಗ ಅಲ್ವಾ. ಮೇಲ್ಗಡೆ ಫ್ರೇಮಲ್ಲಿ ಇದ್ದಿದ್ದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ 3 ಇದ್ದಿದ್ದರೆ ನಾನು ಆ್ಯಸ್ ಇಟ್ ಈಸ್ ಅದನ್ನೇ ಬರಿತಾ ಇದ್ದೆ. ಬಟ್ ಈ ಮೇಲ್ಗಡೆ ಫ್ರೇಮಲ್ಲಿ 3 ಇದೆಯಾ, ಇಲ್ಲ. ಈಗ ನಾನೀಗ 3ನ ರಿಪ್ಲೇಸ್ ಮಾಡಬೇಕು. ಯಾವುದಕ್ಕೆ ರಿಪ್ಲೇಸ್ ಮಾಡೋದು, ಈಗ ಇದಿಷ್ಟರಲ್ಲಿ ಯಾವುದು ಮೋಸ್ಟ್ ಟೈಮ್ ರಿಪೀಟ್ ಆಗಿದೆ ನೋಡಿ, 0 ಅಲ್ವಾ. ಸೊ ಅದಕ್ಕೆ ನಾನು 0 ಇದ್ದಲ್ಲಿ 3ಅನ್ನು ರಿಪ್ಲೇಸ್ ಮಾಡ್ತೇನೆ. ರಿಪ್ಲೇಸ್ ಮಾಡಿದ್ದೆಲ್ಲ ಉಳಿದಿರೋದು ಆ್ಯಸ್ ಇಟ್ ಈಸ್ ಹಾಗೆ ಬರಿತೀರಾ, 2 ಹಾಗೆ ಬರಿತಾ ಇದ್ದೀರಾ, 1 ಆ್ಯಸ್ ಇಟ್ ಈಸ್ ಹಾಗೆ ಬರಿತಾ ಇದ್ದೀರಾ. 0 ಇದ್ದಲ್ಲಿ 3ಅನ್ನು ರಿಪ್ಲೇಸ್ ಮಾಡ್ತಾ ಇದ್ದೇನೆ. ಯಾಕೆ, 0 ಟೈಮ್ಸ್ ಮೋಸ್ಟ್ ಟೈಮ್ ರಿಪೀಟ್ ಆಗಿದೆ, 4 ಟೈಮ್ಸ್ ಅಲ್ವಾ. ಈಗ ಎದುರುಗಡೆ ಎಫ್ ಅಂತ ಬರಿಬೇಕು. ಆಯಿತಾ? ನೆಕ್ಸ್ಟ್ 0 ಬಂತು. ಈಗ ಮೇಲ್ಗಡೆ ಫ್ರೇಮಲ್ಲಿ 0 ಇದೆಯಾ, ಇಲ್ಲ. ಬಟ್ ರಿಪ್ಲೇಸ್ ಮಾಡೋದು ಯಾವುದು, 0ನ ಯಾವುದರಿಂದ ರಿಪ್ಲೇಸ್ ಮಾಡೋಣ, ಇಲ್ಲಿ ಮೋಸ್ಟ್ ಟೈಮ್ ರಿಪೀಟ್ ಆಗಿದೆ ಯಾವ್ದು ಹೇಳಿ, 1 ಅಲ್ವಾ. 2 ರಿಪೀಟ್ ಆಗಿದೆ, ಬಟ್ 3 ಟೈಮ್ಸ್ ರಿಪೀಟ್ ಆಗಿರೋದು. 1 ನೋಡಿ 4 ಟೈಮ್ಸ್ ರಿಪೀಟ್ ಆಗಿದೆ. ಸೊ 0ನ ಎಲ್ಲಿ ರಿಪ್ಲೇಸ್ ಮಾಡ್ತೀರಾ, 1 ಇದ್ದಲ್ಲಿ 0ನ ರಿಪ್ಲೇಸ್ ಮಾಡ್ತೀರಾ. ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ. ಇದನ್ನು ಆ್ಯಸ್ ಇಟ್ ಈಸ್ 1 ಇದ್ದಲ್ಲಿ 0. ಯಾಕೆ 1 ಇದ್ದಲ್ಲಿ 0ನ ರಿಪ್ಲೇಸ್ ಮಾಡಿದ್ದು, 1 4 ಟೈಮ್ಸ್ ರಿಪೀಟ್ ಆಗಿದೆ. ಆಮೇಲೆ ಎಫ್ ಅಂತ ಬರಿತೀರಾ. ನೆಕ್ಸ್ಟ್ 4 ಬರುತ್ತೆ. 4 ಈ ಫ್ರೇಮಲ್ಲಿ 4 ಇದೆಯಾ, ಇಲ್ಲ. ಹಾಗಾದರೆ ರಿಪ್ಲೇಸ್ ಮಾಡಲೇಬೇಕು. ಯಾವುದಕ್ಕೆ ರಿಪ್ಲೇಸ್ ಮಾಡೋಣ, 2 ನೋಡಿ 1 2 3 4 ಟೈಮ್ಸ್ ರಿಪೀಟ್ ಆಗಿದೆ. ಸೊ 2 ಇದ್ದಲ್ಲಿ ನಾನು 4ನ ರಿಪ್ಲೇಸ್ ಮಾಡೋದಾ, 4. ಉಳಿದಿರೋದು ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡಿ. ಸರಿನಾ? ಅರ್ಥ ಆಯ್ತಾ? ಎಫ್ ಅಂತ ಬರ್ಕೊಳ್ಳಿ. ಎವ್ರಿ ಟೈಮ್ ಇಲ್ಲಿ ನೀವು ರಿಪ್ಲೇಸ್ ಮಾಡಿದರೆ ಎಫ್ ಅಂತ ಬರೆದಿಟ್ಕೊಳ್ಳಿ. ರಿಪ್ಲೇಸ್ ಮಾಡಲಿಲ್ವಾ, ಕ್ರಾಸ್ ಮಾರ್ಕ್ ಹಾಕಿ. ನೆಕ್ಸ್ಟ್ 2 ಬಂತು. ಮೇಲ್ಗಡೆ ಫ್ರೇಮಲ್ಲಿ 2 ಇದೆಯಾ, ಇಲ್ಲ. ಹಾಗಾದರೆ ನಾನು ರಿಪ್ಲೇಸ್ ಮಾಡಬೇಕಲ್ಲ. ಯಾವುದನ್ನು ರಿಪ್ಲೇಸ್ ಮಾಡೋಣ, ಯಾವುದು, ಈಗ 2ಅನ್ನು 3ಗೆ ರಿಪ್ಲೇಸ್ ಮಾಡೋದಾ, 4ಗೆ ರಿಪ್ಲೇಸ್ ಮಾಡೋದಾ, 0ಗೆ ರಿಪ್ಲೇಸ್ ಮಾಡೋದಾ, 3ಗೆ ಮಾಡೋಣ. ಯಾಕೆ ಹೇಳಿ, 3 ಟೈಮ್ಸ್ ರಿಪೀಟ್ ಆಗಿದೆ. 0 ಓನ್ಲಿ 2 ಟೈಮ್ಸ್ ರಿಪೀಟ್ ಆಗಿರೋದು. ಮೋಸ್ಟ್ ಟೈಮ್ ರಿಪೀಟ್ ಆಗಿರೋದು ಯಾವುದು, 3. ಸೊ 4 3 ಇದ್ದಲ್ಲಿ ಏನನ್ನು ಇದು ಮಾಡ್ತಾ ಇದ್ದೆ ನಾನು, 2ಅನ್ನು. ಸೊ 4 ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡಿದ್ದೇನೆ, 0ನ ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡಿದ್ದೇನೆ, 2ಅನ್ನು ರಿಪ್ಲೇಸ್ ಮಾಡಿದೆ. ಸರಿಯಾ? ನೆಕ್ಸ್ಟ್ 3 ಬಂತು. ಯಾವುದನ್ನು ರಿಪ್ಲೇಸ್ ಮಾಡೋಣ, 3 ಈ ಫ್ರೇಮಲ್ಲಿ 4ಗೆ ರಿಪ್ಲೇಸ್ ಮಾಡೋದಾ, 2ಗೆ ರಿಪ್ಲೇಸ್ ಮಾಡೋದಾ, 0ಗೆ ರಿಪ್ಲೇಸ್ ಮಾಡೋದಾ, 0ಗೆ. ಯಾಕೆ ಹೇಳಿ, 0 ಮೋಸ್ಟ್ ಟೈಮ್ ರಿಪೀಟ್ ಆಗಿದೆ. 4 2 ಟೈಮ್ಸ್ ಮಾತ್ರ ರಿಪೀಟ್ ಆಗಿದ್ದು, 0 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ ನಾನು 3ಅನ್ನು 0 ಇದ್ದಲ್ಲಿ ರಿಪ್ಲೇಸ್ ಮಾಡ್ತಾ ಇದ್ದೇನೆ. 2 ಆ್ಯಸ್ ಇಟ್ ಈಸ್ ತೊಗೊಂಡು ಬಂದೆ, 4 ಆ್ಯಸ್ ಇಟ್ ಈಸ್ ತೊಗೊಂಡು ಬಂದೆ. ಈಗ 0 ಬಂತು. ಯಾವುದನ್ನು ರಿಪ್ಲೇಸ್ ಮಾಡ್ಬೋದು, ನೀವೇ ನೋಡಿ ಮೇಲ್ಗಡೆ ಇಲ್ಲಿ ನೋಡಿ, 4 ಅನ್ನೋದು ನೋಡಿ 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ 4 ಇದ್ದಲ್ಲಿ ನಾನು 0ನ ರಿಪ್ಲೇಸ್ ಮಾಡ್ತೇನೆ. ಉಳಿದಿರೋದನ್ನು ಆ್ಯಸ್ ಇಟ್ ಈಸ್ ಹಾಗೆ ತೊಗೊಳ್ತೇನೆ. 4 ಇದ್ದಲ್ಲಿ ಏನು ರಿಪ್ಲೇಸ್ ಮಾಡಿದೆ, 0 ರಿಪ್ಲೇಸ್ ಮಾಡಿದೆ. ಸರಿಯಾ? ಆಯಿತು. ಇದಾಯ್ತಾ? ಇದು ಎಫ್ ಬರೋದು ನೆನ್ಪಿಟ್ಕೊಳ್ಳಿ. ರಿಪ್ಲೇಸ್ ಮಾಡ್ದಲ್ಲೆಲ್ಲ ಎಫ್ ಬರೀಬೇಕು. ಈಗ 0 ಆಯಿತು. ನೆಕ್ಸ್ಟ್ ಬಂದಿದ್ದು ನಂಬರ್ 3. ಈಗ ಈ ಫ್ರೇಮಲ್ಲಿ ನೋಡಿ 3 ಇದೆಯಾ, ಇದೆಯಲ್ಲ ಆಲ್ರೆಡಿ, ಇಲ್ಲ ಇದೆ ನೋಡಿ 3 ಇದ್ದರೆ ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಬೇಕು. ಕಾಪಿ ಮಾಡಿ ಇಲ್ಲಿ ಕ್ರಾಸ್ ಮಾರ್ಕ್ ಹಾಕಬೇಕು. ಫಾಲ್ಟ್ ಇಲ್ಲ ಅಂತ ಮೀನಿಂಗ್. ಯಾವಾಗ ಈ ನಂಬರ್ ಈ ಮೇಲ್ಗಡೆ ಇರೋ ಫ್ರೇಮಲ್ಲಿ ಇದ್ದರೆ, 3ರಲ್ಲಿ 1 ಫ್ರೇಮಲ್ಲಿ ಇದ್ದರೆ ಅದನ್ನು ಮೇಲ್ಗಡೆ ಇರೋದನ್ನೇ ಕೆಳಗಡೆ ಆ್ಯಸ್ ಇಟ್ ಈಸ್ ಕಾಪಿ ಮಾಡಬೇಕು. ಎಗೇನ್ ನೆಕ್ಸ್ಟ್ ನಂಬರ್ ನೋಡಿ 2. ಇಲ್ಲಿ ನೋಡಿ ಈ ಫ್ರೇಮಲ್ಲಿ ನೋಡಿ 2 ಆಲ್ರೆಡಿ ಇದೆಯಲ್ವಾ, ಇಲ್ಲಿ ನೋಡಿ 2 ಆಲ್ರೆಡಿ ಇದೆ. ಅವಾಗ ಏನು ಮಾಡಬೇಕು ಹೇಳಿ, 3 ನಂಬರ್ನ ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಬೇಕು, ಇಲ್ಲಿ ಕ್ರಾಸ್ ಹಾಕಬೇಕು. ಸರಿನಾ? ನೆಕ್ಸ್ಟ್ 1 ಬಂತು. 1 ಇಲ್ಲಿ ಫ್ರೇಮಲ್ಲಿ ನೋಡಿ ಇದೆಯಾ, ಇಲ್ಲ. ಈಗ ಯಾವುದನ್ನು ನಾನು ರಿಪ್ಲೇಸ್ ಮಾಡೋದು, ಯಾವುದು ಮೋಸ್ಟ್ ಟೈಮ್ ರಿಪೀಟ್ ಆಗಿದೆ ನೋಡಿ, 2 1 2 3 4 5 ಟೈಮ್ಸ್ ರಿಪೀಟ್ ಆಗಿದೆ. ಸೊ 1ಅನ್ನು 2 ಪ್ಲೇಸಲ್ಲಿ ರಿಪ್ಲೇಸ್ ಮಾಡ್ತೇನೆ. ಅಂದರೆ ಇಲ್ಲಿ ರಿಪ್ಲೇಸ್ ಮಾಡ್ತೇನೆ, 0ನ ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡ್ತೇನೆ, 3ನ ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡ್ತೇನೆ, 2 ಇದ್ದಲ್ಲಿ 1ಅನ್ನು ರಿಪ್ಲೇಸ್ ಮಾಡ್ತೇನೆ. ಇಲ್ಲಿ ಎಫ್ ಅಂತ ಬರದೆ. ಆಯಿತಾ? ನೆಕ್ಸ್ಟ್ ಪುನಃ 2 ಬಂತು. ಕರೆಕ್ಟಾ? 2 ಬಂದಾಗ ಯಾವುದರಿಗೆ ರಿಪ್ಲೇಸ್ ಮಾಡೋಣ ನೋಡೋಣ. 2ನ ನೋಡಿ 3 1 2 3 4 5 ಟೈಮ್ಸ್ ರಿಪೀಟ್ ಆಗಿದೆ. 0ನ ರಿಪೀಟ್ ಆಗಿದೆ, ಬಟ್ 4 ಟೈಮ್ಸ್ ರಿಪೀಟ್ ಆಗಿರೋದು. 3 5 ಟೈಮ್ಸ್ ರಿಪೀಟ್ ಆಗಿದೆ. ಯಾವುದು ಜಾಸ್ತಿ ಟೈಮ್ ರಿಪೀಟ್ ಆಗಿದೆ, 3 ಜಾಸ್ತಿ ಟೈಮ್ ರಿಪೀಟ್ ಆಗಿದೆ. ರಿಪೀಟ್ ಆಗೋದನ್ನು ಇದು ಮಾಡೋಣ, ರಿಪ್ಲೇಸ್ ಮಾಡೋಣ. 3 ಇದ್ದಲ್ಲಿ 2ನ ರಿಪ್ಲೇಸ್ ಮಾಡೋಣ. ಉಳಿದಿರೋದನ್ನು ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡೋಣ. ಇಲ್ಲಿ ಎಫ್ ಅಂತ ಬರಿಬೇಕು. ನೆಕ್ಸ್ಟ್ 0 ಬಂತು. ಈ ಫ್ರೇಮನ್ನು ನೋಡ್ತೀರಾ, ಈ ಫ್ರೇಮಲ್ಲಿ 0 ಇದೆಯಾ, ಎಸ್ 0 ಇದೆಯಲ್ಲ. ಹಾಗಾದರೆ ನಾನು ಏನು ಮಾಡಬೇಕು, ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಬೇಕು, ಎದುರುಗಡೆ ಕ್ರಾಸ್ ಹಾಕಬೇಕು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪುನಃ 1 ಬಂತು. 1 ಬಂದಾಗ ಇಲ್ಲಿ ಮೇಲ್ಗಡೆ ನೋಡಿ 0 1 2 1 ಇದೆಯಲ್ಲ. ಅವಾಗ ಏನು ಮಾಡಬೇಕು, ಆ್ಯಸ್ ಇಟ್ ಈಸ್ ಕಾಪಿ, ಏನೂ ರಿಪ್ಲೇಸ್ ಮಾಡೋದು ಬೇಡ, ಕ್ರಾಸ್ ಮಾರ್ಕ್ ಹಾಕಿ.
ಸೆವೆನ್ ಬಂತು. ಸೆವೆನ್ ಬಂದಾಗ ಈಗ ಮೇಲ್ಗಡೆದ್ರಲ್ಲಿ ಯಾವುದು ಎಷ್ಟು ಟೈಮ್ ರಿಪೀಟ್ ಆಗಿದೆ ನೋಡಿ. ಮೇಲ್ಗಡೆದ್ರಲ್ಲಿ 0 ತುಂಬ ಟೈಮ್ ರಿಪೀಟ್ ಆಗಿದೆ. ಮತ್ತು ಯಾವುದು ರಿಪೀಟ್ ಆಗಿದೆ? 1 4 ಟೈಮ್ಸ್ ರಿಪೀಟ್ ಆಗಿದೆ, 2 3 ಟೈಮ್ಸ್ ರಿಪೀಟ್ ಆಗಿದೆ, 0 7 ಟೈಮ್ಸ್ ರಿಪೀಟ್ ಆಗಿದೆ. ಸೊ 0 ಇದ್ದಲ್ಲಿ 7 ರಿಪ್ಲೇಸ್ ಮಾಡ್ತೇನೆ, ಉಳಿದಿರೋದನ್ನು ಆ್ಯಸ್ ಇಟ್ ಈಸ್ ಹಾಗೆ ತೊಗೊಂಡು ಬರ್ತೇನೆ. ಎದುರುಗಡೆ ಎಫ್ ಅಂತ ಬರಿತಾ ಇದ್ದೇನೆ. ನೆಕ್ಸ್ಟ್ 0 ಬಂತು. ಇಲ್ಲಿ ನೋಡ್ಬೇಕು, ಚೆಕ್ ಮಾಡಬೇಕು ಫಸ್ಟಿಗೆ 0 ಇದೆಯಾ ಇಲ್ಲಿ? ಇಲ್ಲ. ಹಾಗಾದರೆ ಯಾವುದಕ್ಕೆ ರಿಪ್ಲೇಸ್ ಮಾಡೋಣ ನಾವು? 1ಗೆ ರಿಪ್ಲೇಸ್ ಮಾಡೋಣ 0ನ. ಯಾಕೆ ಹೇಳಿ? 1 2 3 4 5 ಟೈಮ್ ರಿಪೀಟ್ ಆಗಿದೆ. 2 ನೋಡಿ 1 2 3 4 ಟೈಮ್ ರಿಪೀಟ್ ಆಗಿದೆ. ಸೊ 1 ಪ್ಲೇಸಲ್ಲಿ 0ನ ನಾನು ರಿಪ್ಲೇಸ್ ಮಾಡ್ತೇನೆ, 7ನ ಆ್ಯಸ್ ಇಟ್ ಈಸ್ ಕ್ಯಾರಿ ಮಾಡ್ತೇನೆ, 2ನ ಆ್ಯಸ್ ಇಟ್ ಈಸ್ ಕ್ಯಾರಿ ಮಾಡ್ತೇನೆ. ಇಲ್ಲಿ ಎದುರುಗಡೆ ಎಫ್ ಅಂತ ಬರಿತೇನೆ. ಲಾಸ್ಟಿಗೆ ಬಂದಿದ್ದ ನಂಬರ್ ನೋಡಿ 1. ಇಲ್ಲಿ 1 ಇದೆಯಾ ನೋಡಿ ಮೇಲ್ಗಡೆ ಫಸ್ಟಿಗೆ? ಇಲ್ಲ. ಹಾಗಾದರೆ ನಾನು ರಿಪ್ಲೇಸ್ ಮಾಡಲೇಬೇಕು. ಯಾವುದನ್ನು ರಿಪ್ಲೇಸ್ ಮಾಡೋಣ? ಮೋಸ್ಟ್ ಟೈಮ್ ರಿಪೀಟ್ ಆಗಿರೋದು ಯಾವುದು? 2 ಅಲ್ವಾ? ಇಲ್ಲಿ ನೋಡಿ 1 2 3 4 5 ಟೈಮ್ಸ್ ರಿಪೀಟ್ ಆಗಿದೆ. 2 ಇದ್ದಲ್ಲಿ 1ನ ರಿಪ್ಲೇಸ್ ಮಾಡ್ತೇನೆ, 0ನ ಆ್ಯಸ್ ಇಟ್ ಈಸ್ ಹಾಗೆ ತೊಗೊಂಡು ಬಂದೆ, 7ನ ಆ್ಯಸ್ ಇಟ್ ಈಸ್ ಹಾಗೆ ತೊಗೊಂಡು ಬಂದೆ. ಇವಾಗ ಚೆಕ್ ಮಾಡ್ತಾ ಬನ್ನಿ. ಎಲ್ಲೆಲ್ಲ ಎಫ್ ಬರ್ದಿರಾ? 1 2 3 4 5 6 7 8 9 10 11 12 13 14 15 ಟೈಮ್ಸ್ ಎಫ್ ಅಂತ ಬರೆದಿದ್ದೀರಾ. ಅದಕ್ಕೆ FIFO ಪೇಜ್ ಫಾಲ್ಟ್ಸ್ ಆರ್ 15 ಅಂತ ಬರೆದೆ. ಹೋಪ್ ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. FIFO ಅರ್ಥ ಆಯ್ತಾ? ನೀವು ಯಾವುದನ್ನು ಬರಿತಾ ಇದ್ದೀರ ಅದು ಎಷ್ಟು ಟೈಮ್ ರಿಪ್ಲೀಟ್ ಆಗಿದೆ ಅದನ್ನು ರಿಪ್ಲೇಸ್ ಮಾಡಬೇಕು. ಇನ್ ಕೇಸ್ ಈಗ ನಿಮಗೆ ಒಂದು ಟೈಮ್ ಹೇಳ್ತಾನೆ, ಇಲ್ಲಿ 3ನ ನಾನು ಯಾಕೆ ರಿಪ್ಲೇಸ್ ಮಾಡಿಲ್ಲ ಸರ್? ಇಲ್ಲಿ 3ನ ಇಲ್ಲಿ ಇರೋದನ್ನು ಯಾಕೆ ನಾನು ಆ್ಯಸ್ ಇಟ್ ಈಸ್ ತಗೊಂಡೆ ಕೇಳಿದರೆ, 3 ಅನ್ನೋದು ಈ ಫ್ರೇಮಲ್ಲಿ ಇದೆ ನೋಡಿ. ಇಲ್ಲಿದೆ 3. ಅದಕ್ಕೆ ನಾನು ಮೇಲ್ಗಡೆ ಇರೋದನ್ನೇ ಆ್ಯಸ್ ಇಟ್ ಈಸ್ ಅಂತ ಬರ್ಕೊಂಡೆ. 2 ಪುನಃ ಮೇಲ್ಗಡೆ ಇರೋದನ್ನೇ ಆ್ಯಸ್ ಇಟ್ ಈಸ್ ಬರದೆ. ಯಾಕೆ ಹೇಳಿ? ಈ 2 ಇಲ್ಲೇ ಇದೆ ನೋಡಿ, ಆ್ಯಸ್ ಇಟ್ ಈಸ್ ಬರದೆ. ಪುನಃ 1 ಬಂತು. ಸರ್ 1ಅನ್ನು ನಾನು ಇಲ್ಲಿ ರಿಪ್ಲೇಸ್ ಮಾಡಿದೆ. ಯಾಕೆ ರಿಪ್ಲೇಸ್ ಮಾಡಿದೆ? ಯಾಕಂದರೆ ಇಲ್ಲಿರೋದು 0 2 3, ಇಲ್ಲಿ ಎಲ್ಲೂ 1 ಇಲ್ಲ. ರಿಪ್ಲೇಸ್ ಮಾಡಬೇಕು. ರಿಪ್ಲೇಸ್ ಮಾಡುವಾಗ ಏನು ಮಾಡಬೇಕು ಹೇಳಿ? ಈ ಮೇಲ್ಗಡೆ ಇದರಲ್ಲಿ ಯಾವುದು ಹೆಚ್ಚು ಟೈಮ್ ರಿಪೀಟ್ ಆಗಿದೆ? 2 ತುಂಬ ಟೈಮ್ ರಿಪೀಟ್ ಆಗಿದೆ, ರಿಪ್ಲೇಸ್ ಮಾಡ್ತಾ ಇದ್ದಾರೆ. ದಟ್ಸ್ ಇಟ್. ಗೊತ್ತಾಯ್ತಾ? ಇದು ಓಕೆ. ನೆಕ್ಸ್ಟ್ ಬರೋದು ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. ಇದು ತುಂಬ ಇಂಪಾರ್ಟೆಂಟು. ಸ್ವಲ್ಪ ಹೆಚ್ಚಿನ ಜನ ಕನ್ಫ್ಯೂಸ್ ಆಗೋದೇ ಇಲ್ಲೇ. ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ನ ನಾನು ಬೇಕಾದರೆ ಲಾಸ್ಟ್ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಹೇಳಿಕೊಡ್ತೇನೆ. ಅದಾದಮೇಲೆ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಹೇಳಿಕೊಡ್ತೇನೆ. ಯಾಕೆ ಇದು ಕೇಳಿದರೆ ಇದೊಂಚೂರು ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಈಗ ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಅಂದರೆ ಇದೇ ನಂಬರಿಗಲ್ಲ? ಹೌದು. ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಇದಕ್ಕೊಂದು ಡೆಫಿನೇಷನ್ ಇದೆ. ನಾನು ಇದರಲ್ಲಿ ಬರೀಲಿಲ್ಲ ಅಂದ್ಕೊಳ್ತೇನೆ. ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದರೆ, ನಾನು ಅದ್ರಲ್ಲಿ ಇದು ಬರೀಲಿಲ್ಲ, ಡೆಫಿನೇಷನ್ ಬರೀಲಿಲ್ಲ. ಓಕೆ. ಸೊ ಆಪ್ಟಿಮಲ್ ಪೇಜ್ ಇದು ನಿಮಗೆ ಇದು ಲಾಜಿಕ್ ಹೇಳಿಕೊಡ್ತೇನೆ ನೋಡಿ. ಸೇಮ್ 3 ಫ್ರೇಮ್ಸ್ ಇರುತ್ತೆ. ನೀವು ಫ್ರೇಮ್ ಬರೆಯುವಾಗ ಯಾವತ್ತು ನಾನು ಹಿಂದ್ಗಡೆ ಬರೆದೆ ನೋಡಿ, ಅದೇ ಥರ ಬರ್ಕೊಳ್ಳಿ ಬೇಕಾದರೆ. ಫ್ರೇಮ್ 1 ಇದೇ ಥರ ಇಲ್ಲಿ ನೋಡಿ, ಇಲ್ಲಿ ಬರೆದಿದೆ ನೋಡಿ. ಫ್ರೇಮ್ 1 ಫ್ರೇಮ್ 2 ಫ್ರೇಮ್ 3 ಫಾಲ್ಟ್. ನಾನು ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಬರೆಯುವಾಗ ಫ್ರೇಮ್ಸ್ ಎಲ್ಲ ಬರೀಲಿಲ್ಲ ನಾನು ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟಲ್ಲಿ. ಸರಿನಾ? ಸೊ ಇದನ್ನು ಬರ್ಕೊಳ್ಳಿ ಯಾವತ್ತು. ಫ್ರೇಮ್ 1 ಫ್ರೇಮ್ 2 ಫ್ರೇಮ್ 3 ಅಂತ. 3 ಫ್ರೇಮ್ಸ್ ಯಾಕೆ ತೊಗೊಂಡಿದ್ದೇಳಿ? ಅವ್ರು ಕೊಟ್ಟಿರೋದು 3 ಫ್ರೇಮ್. ಕ್ವಶನಲ್ಲಿ ಕೊಟ್ಟಿರೋದು 3 ಫ್ರೇಮ್. ಸರಿ, 7 ಅನ್ನೋದು ಫಸ್ಟ್ ಫ್ರೇಮಿಗೆ ಬಂತು, ಸೆಕೆಂಡ್ ಫ್ರೇಮ್ ಥರ್ಡ್ ಫ್ರೇಮ್ ಬ್ಲ್ಯಾಂಕ್ ಆಗುತ್ತೆ, ಇಲ್ಲಿ ಫಾಲ್ಟ್ ಆಗುತ್ತೆ. ಬೇಕಾದರೆ ಎಫ್ ಅಂತ ಬರ್ಕೊಂಡ್ರು ನೋ ಪ್ರಾಬ್ಲಮ್. ನೆಕ್ಸ್ಟ್ 0 ಬರುತ್ತೆ, ಸೆಕೆಂಡ್ ಪೇಜಿಗೆ ಹೋಗುತ್ತೆ, 70 ಇಲ್ಲಿ ಫಾಲ್ಟ್ ಆಗುತ್ತೆ. ಥರ್ಡ್ 1 ಬರುತ್ತೆ, 701 ಫಾಲ್ಟ್. ಸರಿಯಲ್ಲ? ಈಗ ವೆರಿ ಇಂಪಾರ್ಟೆಂಟ್ 2 ಬಂತು. ಓಕೆ, 2 ಬಂತು. ಈಗ ಆ್ಯಕ್ಚುಲಿ ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟಲ್ಲಿ ನಾನು ಕರೆಕ್ಟ್ ಹೇಳ್ತೇನೆ ನೋಡಿ. ನಾನು 7ಅನ್ನು ರಿಪ್ಲೇಸ್ ಮಾಡಿದೆ. ಯಾಕೆ 7ಅನ್ನು ರಿಪ್ಲೇಸ್ ಮಾಡಿದೆ ಕೇಳಿದರೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದರೆ ನೀವು ಈಗ 2 ಬಂತಲ್ವ ನಂಬರ್, ಅದ್ರ ಕೆಳಗಡೆ ಇದರಲ್ಲಿ ಈ 701 ಇಮಿಡಿಯೇಟಾಗಿ ಯಾವುದು ಬಂದಿದೆ? 0 ಬಂದಿದೆ ಅಲ್ವಾ? ಇದರ 0 ಈ 0 ಇದೆ ಕರೆಕ್ಟಾ? ಇದರ ಈ 3 ನಂಬರಲ್ಲಿ ತುಂಬ ಕೆಳಗಡೆ ಬರುವಂಥ ನಂಬರ್ ಯಾವುದಂತ ನೋಡಬೇಕು. ಯಾವುದರಲ್ಲಿ? ರೆಫರೆನ್ಸಲ್ಲಿ ಇಲ್ಲಿರೋ ನಂಬರ್ ಯಾವುದು? 701. 2ಗಿಂತ ಇಮಿಡಿಯೇಟಾಗಿ 0 ಇದೆ. ಓಕೆ, ಮತ್ತು ಯಾವುದು? 1 ಇಲ್ಲಿದೆ ನೋಡಿ. 1 ಇಲ್ಲಿದೆ ನೋಡಿ. ಇನ್ಯಾವ ನಂಬರ್? 7 ಇಲ್ಲಿದೆ ನೋಡಿ. 7 ಬರ್ತಾ ಇರೋದು ಇಲ್ಲಿ ಅಲ್ವಾ? ಅಂದರೆ ಇಲ್ಲಿ ಇರೋ ನಂಬರಲ್ಲಿ ಯಾವುದು ತುಂಬ ಕೆಳಗಡೆ ಬರ್ತಾ ಇದೆ ಅದನ್ನು ರಿಪ್ಲೇಸ್ ಮಾಡಬೇಕು. ಕರೆಕ್ಟ್ ಕೇಳ್ಕೊಳ್ಳಿ. 2 ಇಂದ ತುಂಬ ಕೆಳಗಡೆ ಬರಬೇಕು. ಇಲ್ಲಿರೋ ನಂಬರ್ ಯಾವುದು? 701. 0 ಅನ್ನೋದು ಇಮಿಡಿಯೇಟಾಗಿ ಇದೆ ಇಲ್ಲಿ ಅಲ್ವಾ? 1 ಎಲ್ಲಿದೆ ನೋಡಿ? 1 ಸಮ್ವೇರ್ ಇಲ್ಲಿದೆ. ಬಟ್ 7 ನೋಡಿ ಇನ್ನೂ ಕೆಳಗಡೆ ಇದೆ. ಇನ್ ಕೇಸ್ 7 ಇಲ್ಲೆಲ್ಲೋ ಬಂದಿದ್ದಿದ್ರೆ ನಾನು 1ಅನ್ನು ರಿಪ್ಲೇಸ್ ಮಾಡಬೇಕಾಗಿತ್ತು. ಬಟ್ 7 ತುಂಬ ಕೆಳಗಡೆ ಇದೆ, ಅಂದರೆ ತುಂಬ ಲೇಟಾಗಿ ಅದು ರಿಪೀಟ್ ಆಗುತ್ತೆ ಅಂತ ಮೀನಿಂಗ್ ಅಷ್ಟೇ. ಆವಾಗ ಅದನ್ನು ರಿಪ್ಲೇಸ್ ಮಾಡಬೇಕು. ಈಗ ನಾನು 7 ಪ್ಲೇಸಲ್ಲಿ ಯಾವುದನ್ನು ರಿಪ್ಲೇಸ್ ಮಾಡ್ತೇನೆ? 2ಅನ್ನು ರಿಪ್ಲೇಸ್ ಮಾಡ್ತೇನೆ, ಉಳಿದಿರೋದನ್ನು ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ತೇನೆ. ರಿಪ್ಲೇಸ್ ಮಾಡಿರ್ಲಿಕ್ಕೆ ಹೋಗಿ ಎಫ್ ಅಂತ ಬರಿತೇನೆ. ನಿಮಗೀಗ ಇನ್ನೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೋ ನೆಟ್ ವರಿ. 0
ನಾನು ಮೊದಲೇ ಹೇಳಿದ್ದೇನೆ, ಇಲ್ಲಿ ನೋಡಿ 201 ಅಲ್ವಾ. ನಾನು ಏನು ಹೇಳಿದ್ದೆ, ಈ ನಂಬರ್ ಇಲ್ಲಿ ಆಲ್ರೆಡಿ ಇದ್ದರೆ ಆ್ಯಸ್ ಇಟ್ ಈಸ್ ಅದನ್ನೇ ಕಾಪಿ ಮಾಡಿ 201 ಕಾಪಿ ಮಾಡಿದಾಗ ನಾನು ಇಲ್ಲಿ ಏನು ಬರೀಬೇಕು, ಕ್ರಾಸ್ ಮಾರ್ಕ್ ಹಾಕಬೇಕು. ಸರಿ, 3 ಬಂತು. ಇಲ್ಲಿ 3 ಇದೆಯಾ ನೋಡ್ಕೊಳ್ಳಿ ಫಸ್ಟಿಗೆ, ಇಲ್ಲ. ಹಾಗಾದರೆ ನಾನು ರಿಪ್ಲೇಸ್ ಮಾಡಲೇಬೇಕು. ಇವಾಗ ಯಾವುದನ್ನು ರಿಪ್ಲೇಸ್ ಮಾಡಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. 3 ಕೆಳಗಡೆ ನೋಡಿ, ಈಗ ಇಲ್ಲಿರೋ ನಂಬರ್ 201, ಇವು ಮೂರು ನಂಬರಲ್ಲಿ ತುಂಬ ಕೆಳಗಡೆ ಬರೋದು ಯಾವ್ದು ನೋಡಿ. 0 ಇಮಿಡಿಯೇಟಾಗಿ ಬಂದಿದೆ, 3 ಕೆಳಗಡೆ ಬಂದಿದೆ. 1 ಇಲ್ಲಿದೆ ಅಲ್ವಾ, ಉಳಿದು ಯಾವುದು 2. ಹಾಂ, ಇಲ್ಲಿ ನೋಡಿ 201, 0 ಇಲ್ಲೇ ಇದೆ. ಅದಾದ ನಂತರ 2 ಇಲ್ಲೇ ಇದೆ, 0 ಮತ್ತು 2 ಇಲ್ಲೇ ಇದೆ. ಬಟ್ 1 ಅನ್ನೋದು ನೋಡಿ ಇಲ್ಲಿದೆ, ತುಂಬ ಕೆಳಗಡೆ ಇದೆ. ತುಂಬ ಕೆಳಗಡೆ ಇರೋದನ್ನು ನೀವು ರಿಪ್ಲೇಸ್ ಮಾಡಬೇಕು. ಈ ನಂಬರನ್ನು ರೆಫರ್ ಆಗಿ ತಗೊಂಡು ಇವು 3 ನಂಬರಲ್ಲಿ ಯಾವುದು ತುಂಬ ಕೆಳಗಡೆ ಇರುತ್ತೆ ನೋಡಿ, ಲೋವೆಸ್ಟ್, ಅದನ್ನು ರಿಪ್ಲೇಸ್ ಮಾಡಬೇಕು. ಅದಕ್ಕೆ ನಾನು 3 1ಗೆ ರಿಪ್ಲೇಸ್ ಮಾಡಿದ್ದೇನೆ. ಉಳಿದಿರೋ 0ನ ಆ್ಯಸ್ ಇಟ್ ಈಸ್ ತೊಗೊಂಡೆ, 2 ಆ್ಯಸ್ ಇಟ್ ಈಸ್ ತೊಗೊಂಡೆ, ಫಾಲ್ಟ್ ಆಯಿತು, F ಅಂತ ಬರದೆ. ಆಯಿತಾ. ನೆಕ್ಸ್ಟ್ ಪುನಃ ಯಾವ್ದು ಬಂತು ನೋಡಿ, ನಂಬರ್ 0. ಇಲ್ಲಿ ರಿಪೀಟ್ ಆಗ್ತಾ ಇದೆಯಾ? ಹೌದು, ಇಲ್ಲಿ ನೋಡಿ 0 ಇದೆಯಲ್ವಾ. ಸೊ ಅದಕ್ಕೆ ನಾನು ಇದನ್ನು ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ತೇನೆ, ಇಲ್ಲಿ ಕ್ರಾಸ್ ಮಾರ್ಕ್ ಹಾಕ್ತೇನೆ. ಕರೆಕ್ಟಾ. ಈಗ 4 ಬಂತು. 4 ಬಂದರೆ ಇಲ್ಲಿ ಮೇಲ್ಗಡೆ 4 ಇದೆಯಾ? ಇಲ್ಲ. ಹಾಗಾದರೆ ನಾನು ರಿಪ್ಲೇಸ್ ಮಾಡಬೇಕಾ? ಹೌದು. ಯಾವುದನ್ನು ರಿಪ್ಲೇಸ್ ಮಾಡಬೇಕು? ಈಗ ಇವು 3 ನಂಬರನ್ನು ನೀವು ಚೆಕ್ ಮಾಡಬೇಕು. 4 ಕೆಳಗಡೆ ಇಮಿಡಿಯೇಟಾಗಿ 2 ಬರ್ತಾ ಇದೆ. ಓಕೆ, ಇಮಿಡಿಯೇಟಾಗಿ 3 ಬರ್ತಾ ಇದೆ. ಆದಷ್ಟು ಕೆಳಗಡೆ ಇರೋದು ಯಾವುದು? ಇವು 3 ನಂಬರಲ್ಲಿ ಇದ್ದ 3 ನಂಬರಲ್ಲಿ ಕೆಳಗಡೆ ಇರೋ ನಂಬರ್ ಯಾವ್ದು ಹೇಳಿ? 0. ಸರ್, ಯಾಕೆ 2ನ ರಿಪ್ಲೇಸ್ ಮಾಡ್ತಾ ಇಲ್ಲ? ಯಾಕಂದರೆ 4ನ ಇಮಿಡಿಯೇಟ್ ಆಗಿದೆ. ಯಾಕೆ 3ನ ರಿಪ್ಲೇಸ್ ಮಾಡ್ತಾ ಇಲ್ಲ? ನೆಕ್ಸ್ಟ್ ಇರೋದೇ 3. ಇರೋದ್ರಲ್ಲಿ ಕೆಳಗಡೆ ಇರೋದು ಯಾವುದು ಕೇಳಿದರೆ 0, ಅದನ್ನು ರಿಪ್ಲೇಸ್ ಮಾಡಿ. ಅದಕ್ಕೆ 2 ಆ್ಯಸ್ ಇಟ್ ಈಸ್ ತಗೊಂಡೆ, 3 ಆ್ಯಸ್ ಇಟ್ ಈಸ್ ತಗೊಂಡೆ, 3 ಇದ್ದಲ್ಲಿ ರಿಪ್ಲೇಸ್ ಮಾಡಿದೆ. ಸೊ ಒಂದು ಫಾಲ್ಟ್ ಅಂತ ಬರದೆ. ಸರಿನಾ? ಅರ್ಥ ಆಯ್ತಲ್ಲ. ನೆಕ್ಸ್ಟ್ 2 ಬರುತ್ತೆ. ಬಟ್ ಆಲ್ರೆಡಿ ಇಲ್ಲಿ 2, 4, 3ಯಲ್ಲಿ 2 ರಿಪೀಟ್ ಆಗಿದೆ. ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡ್ಕೊಂಡು ಬನ್ನಿ, ಸಿಂಪಲ್. ಅವಾಗ ಇಲ್ಲಿ ಕ್ರಾಸ್ ಮಾರ್ಕ್ ಹಾಕಿ 3 ಇಲ್ಲಿ ನೋಡಿ ರಿಪೀಟ್ ಆಗಿದೆ, ಆಲ್ರೆಡಿ ಮೇಲ್ಗಡೆನೇ ಇದೆ. ಸೊ ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ಕೊಂಡು ಬನ್ನಿ, ಕ್ರಾಸ್ ಹಾಕಿ. ಅದಾದಮೇಲೆ 0 ಬಂತು. ಇವಾಗ ಇಲ್ಲಿ 0 ಇದೆಯಾ ನೋಡಿ ಮೇಲ್ಗಡೆ? ಇಲ್ಲ. ಹಾಗಾದರೆ ರಿಪ್ಲೇಸ್ ಮಾಡಬೇಕಾ? ಎಸ್, ಮಾಡಬೇಕು. ಸ್ಟೂಡೆಂಟ್ಸ್, ನಾನು ಇದನ್ನು ಮಾಡಿದ್ನಾ? ಸಾರಿ, ನಮ್ಮದಿದು ಆ್ಯಕ್ಚುಲಿ ರಾಂಗ್ ಆಗಿತ್ತು. ಸಾರಿ, ನಾನು ಇಲ್ಲಿ ಕಂಟಿನ್ಯೂ ಮಾಡಬೇಕು. 243 0203 1 ಸೆಕೆಂಡ್. 243 23 ಇಲ್ಲಿವರೆಗೆ ಓಕೆ. ಇದನ್ನೇ ಮಾಡ್ತೇನೆ ನಾನು. ಇದನ್ನೇ 3 ಆಯಿತು, 243 ಆಯಿತು. ಸರಿನಾ? ನೆಕ್ಸ್ಟ್ ಈಗ 0 ಬರುತ್ತೆ. ಇಲ್ಲಿ ಮೇಲ್ಗಡೆ 0 ಇದೆಯಾ ನೋಡಿ? ಇಲ್ಲ ಅಲ್ವಾ. ಇಲ್ಲಿ ಮೇಲ್ಗಡೆ 0 ಇದೆಯಾ? ಇಲ್ಲ ಅಲ್ವಾ. ಕರೆಕ್ಟ್ ಅಲ್ಲ. ಸೊ ಆವಾಗ ನಾನು ರಿಪ್ಲೇಸ್ ಮಾಡಬೇಕಲ್ಲ. ಈಗ ನಾನು 2ನ ರಿಪ್ಲೇಸ್ ಮಾಡೋದಾ, 3ನ ರಿಪ್ಲೇಸ್ ಮಾಡೋದಾ, 4ನ ರಿಪ್ಲೇಸ್ ಮಾಡೋದಾ? ಈಗ ನೋಡಿ 3, 0 ಕೆಳಗಡೆ ಇಮಿಡಿಯೇಟಾಗಿ 3 ಇದೆ, 2 ಇಮಿಡಿಯೇಟಾಗಿ 2 ಇದೆ. ಉಳಿದಿದ್ದ ನಂಬರ್ ಯಾವುದು? 4 ಎಲ್ಲೂ ಇಲ್ಲ, 4 ಇಲ್ಲವೇ ಇಲ್ಲ ಕೆಳಗಡೆ. ಸೊ ನೀವು 4ನ 0 ರಿಪ್ಲೇಸ್ ಮಾಡಬೇಕು. 2 ಆ್ಯಸ್ ಇಟ್ ಇಸ್ ಹಾಗೆ ತಗೊಳ್ಳಿ, 3 ಆ್ಯಸ್ ಇಟ್ ಇಸ್ ಹಾಗೆ ತಗೊಳ್ಳಿ, 4ನ 0 ರಿಪ್ಲೇಸ್ ಮಾಡಬೇಕು. ಆವಾಗ ಇದು ಬರುತ್ತೆ. ಸರಿನಾ? ಈಗ ನೆಕ್ಸ್ಟ್ ನಂಬರ್ ಯಾವ್ದು ಹೇಳಿ? 3. ನೆಕ್ಸ್ಟ್ ನಂಬರ್ 3 ವೆರಿ ಇಂಪಾರ್ಟೆಂಟು. 3 ಬಂತು, ಆಲ್ರೆಡಿ ಇಲ್ಲಿದೆ ನೋಡಿ. ಸೊ ಕಾಪಿ ಮಾಡೋದಾ? ಆ್ಯಸ್ ಇಟ್ ಈಸ್ ಕಾಪಿ ಮಾಡಿದ ಮೇಲೆ ಇಲ್ಲಿ ಏನು ಬರೀಬೇಕು? ಕ್ರಾಸ್. 2 ಬಂತು, 2 ಆಲ್ರೆಡಿ ಇದೆಯಾ? ಕಾಪಿ ಮಾಡೋದಾ? ಕಾಪಿ ಮಾಡಿ ಆದಮೇಲೆ ಕ್ರಾಸ್. 1 ಇಲ್ಲಿ 1 ಇದೆಯಾ ನೋಡಿ ಈ ನಂಬರಲ್ಲಿ? ಇಲ್ಲ, 1 ಇಲ್ಲ. ಹಾಗಾದರೆ ನಾನು ರಿಪ್ಲೇಸ್ ಮಾಡಬೇಕು. ಈ 203ಯಲ್ಲಿ ಯಾವುದನ್ನು ರಿಪ್ಲೇಸ್ ಮಾಡೋದು? ಸೊ 1 ಕೆಳಗಡೆ 2 ಇಮಿಡಿಯೇಟ್ ಆಗಿದೆ, 0 ಇಮಿಡಿಯೇಟ್ ಆಗಿದೆ. ರಿಪ್ಲೇಸ್ ಯಾವುದನ್ನು ಮಾಡಬೇಕು ನೀವು? 3ನೇ ಮಾಡಬೇಕು. ಸೊ 1ನ ರಿಪ್ಲೇಸ್ ಮಾಡಿದೆ. ಸರಿನಾ? ನೆಕ್ಸ್ಟ್ ಇದು ರಿಪ್ಲೇಸ್ ಮಾಡಿದ 1 ಇದು ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಿದ್ದೇನೆ. ಸೊ ಇಲ್ಲ ಅಂತ F ಅಂತ ಬರೆದೆ. ನೆಕ್ಸ್ಟ್ ಯಾವ್ದು ಬಂತು? 2 ಬಂತು. 2 ಆಲ್ರೆಡಿ ಇಲ್ಲೇ ಮೇಲ್ಗಡೆ ಇದೆ. ಸೊ ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಿ ಇಲ್ಲೇನು ಹಾಕಿ? ಕ್ರಾಸ್ ಹಾಕಿ. ನೆಕ್ಸ್ಟ್ 0 ಆಲ್ರೆಡಿ ಮೇಲ್ಗಡೆ ಇದೆ, ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ಳಿ, ಕ್ರಾಸ್ ಹಾಕಿ, ಇದು 0ಗೆ. ಸರಿನಾ? ನೆಕ್ಸ್ಟ್ 1 ಆಲ್ರೆಡಿ ಮೇಲ್ಗಡೆ ಇದೆ, ಆ್ಯಸ್ ಇಟ್ ಈಸ್ ತಗೊಳ್ಳಿ, ಕ್ರಾಸ್ ಮಾರ್ಕ್ ಹಾಕಿ, ಇದು 1. ನೆಕ್ಸ್ಟ್ 7. ಈಗ 7 ರಿಪ್ಲೇಸ್ ಮಾಡಬೇಕಾ? ಹೌದು. ಯಾಕಂದರೆ 201 ಇರೋದು ಯಾವುದು ರಿಪೀಟ್ ಆಗಿಲ್ಲ. 7ನ ರಿಪ್ಲೇಸ್ ಮಾಡಬೇಕಾ? ಹೌದು. ಯಾವುದಕ್ಕೆ ರಿಪ್ಲೇಸ್ ಮಾಡಬೇಕು? ನಾನು 2ಗೆ ಮಾಡಬೇಕಾ, 0ಗೆ ಮಾಡಬೇಕಾ, 1 ಮಾಡಬೇಕಾ? 7 ಕೆಳಗಡೆ 0 ಬಂದಿದೆ, 1 ಬಂದಿದೆ, ಬಟ್ 2 ಬಂದಿದೆಯಾ? ಇಲ್ಲ. ಸೊ ಬರ್ದೇ ಇರ್ಲಿಕ್ಕೆ ಹೋಗಿ ಅದನ್ನೇ ರಿಪ್ಲೇಸ್ ಮಾಡಬೇಕು. ಆ್ಯಂಡ್ 0 ಮತ್ತು 1 ಆ್ಯಸ್ ಇಟ್ ಈಸ್ ತಗೊಂಡೆ, ರಿಪ್ಲೇಸ್ ಮಾಡಿರ್ಲಿಕ್ಕೆ ಹೋಗಿ ಇದಾಗಿದೆ 0. ಸೊ ಆಲ್ರೆಡಿ ಇಲ್ಲೇ ಇದೆ ನೋಡಿ 701. ಸೊ ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಿ ಕ್ರಾಸ್ ಹಾಕಿ. 1 ಆಲ್ರೆಡಿ 1 ಇದೆ, ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಿ ಕ್ರಾಸ್ ಹಾಕಿ. ಟೋಟಲ್ ಎಷ್ಟು ಟೈಮ್ ಫಾಲ್ಟು ನೋಡಿ? 1 2 3 4 5 6 7 8 9. ಸೊ ಇಲ್ಲಿ ಫಾಲ್ಟ್ ಎಷ್ಟು ಟೈಮು? 9 ಟೈಮ್ ಆಗುತ್ತೆ.
ಸೊ ಪೇಜ್ ಫಾಲ್ಟ್ 9 ಯಾವುದಕ್ಕಿದು ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಆಯಿತಾ. ಈಗ ನೆಕ್ಸ್ಟ್ ನಿಮಗೆ ನಾನು ಹೇಳಿಕೊಡೋದು LRU. ಇದು ಸ್ವಲ್ಪ ನೀವು ಯೋಚನೆ ಮಾಡಬೇಕು, ಸ್ವಲ್ಪ ಕನ್ಫ್ಯೂಷನ್ನು, ದಯವಿಟ್ಟು ಕರೆಕ್ಟ್ ಕೇಳಿ. ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಫಸ್ಟಿಗೆ ಫ್ರೇಮ್ 1, ಫ್ರೇಮ್ 2, ಫ್ರೇಮ್ 3 ನೀವು ಬರೆಯುವಾಗ ದಯವಿಟ್ಟು ನೀಟಾಗಿ ಬರೀನಿ. ನಾನಿಲ್ಲಿ ಇದಾಗಿ ಬರೆದಿದ್ದೇನೆ. 7 ಫಸ್ಟ್ ಫ್ರೇಮಿಗೆ ಹೋಯ್ತು, ಸೆಕೆಂಡ್ ಮತ್ತು ಥರ್ಡ್ ಫ್ರೇಮ್ ಡ್ಯಾಶ್ 0, ಸೆಕೆಂಡ್ ಫ್ರೇಮಿಗೆ ಹೋಯ್ತು 7 0, ಥರ್ಡ್ ಫ್ರೇಮ್ ಡ್ಯಾಶ್ 1 1. ಇದು ಗೊತ್ತಾಯ್ತಲ್ಲ, ಇವು ಮೂರಕ್ಕೂ ಎಫ್ 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 ಪ್ರತಿ ಟೈಮ್ ಆಯಿತಾ. ಈಗ ವೆರಿ ವೆರಿ ಇಂಪಾರ್ಟೆಂಟ್ 2 ಕರೆಕ್ಟ್ ನೋಡಿ. ನಾನು ಈ 2 ಯಾವುದಕ್ಕೆ ರಿಪ್ಲೇಸ್ ಮಾಡ್ತೇನೆ ಕೇಳಿದರೆ 7ಗೆ ರಿಪ್ಲೇಸ್ ಮಾಡ್ತೇನೆ. ಇದರಲ್ಲಿ ನೋಡಬೇಕಾಗಿದ್ದು ಯಾವುದು ಗೊತ್ತುಂಟಾ, 701ನಲ್ಲಿ ಮೇಲ್ಗಡೆ ನೋಡಬೇಕು. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಲೀಸ್ಟ್ ರೀಸೆಂಟ್ಲಿ ಯೂಸ್ಡಲ್ಲಿ ಯಾವುದು ತುಂಬ ಮೇಲ್ಗಡೆ ಇರುತ್ತೆ ನೋಡಿ, ಅದನ್ನು ರಿಪ್ಲೇಸ್ ಮಾಡಬೇಕು. ಇವು ಮೂರು ನಂಬರಲ್ಲಿ ಇಲ್ಲೂ ನೋಡ್ಬೇಕು, ರೆಫರೆನ್ಸಲ್ಲಿ ನೋಡೋದು. ಇವು 3 ನಂಬರಲ್ಲಿ ರೆಫರೆನ್ಸಲ್ಲಿ ಮೇಲ್ಗಡೆ ಇರೋ ನಂಬರ್ ಯಾವುದು? 7 ಅಲ್ವಾ. ಸೊ 7 ರಿಪ್ಲೇಸ್ ಮಾಡ್ತೀರಾ, ಉಳಿದಿರೋದನ್ನು ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ತೀರಾ. ಫಾಲ್ಟ್ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ 0 ಬಂತು, ಸರಿನಾ. 201 ಆಲ್ರೆಡಿ ಇದೆ, ಸೊ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ ಡ್ಯಾಶ್ ಹಾಕಿ. ನೆಕ್ಸ್ಟ್ 3 ಬರುತ್ತೆ. 3 ಇಲ್ಲಿದೆಯಾ? ಇಲ್ಲ. ರಿಪ್ಲೇಸ್ ಮಾಡಬೇಕು ನಾವು. ಯಾವುದನ್ನು ರಿಪ್ಲೇಸ್ ಮಾಡಬೇಕು? ಈಗ ಇದನ್ನು ನೋಡಿ, ಇಲ್ಲಿರೋ ನಂಬರ್ ಯಾವುದು? 201. ಇದರಿಂದ ಮೇಲ್ಗಡೆ ತುಂಬ ಮೇಲ್ಗಡೆ ಇರೋ ಇವು 3 ನಂಬರಲ್ಲಿ ತುಂಬ ಮೇಲ್ಗಡೆ ನಂಬರ್ ಯಾವುದು ಹೇಳಿ? 0 ಇಲ್ಲೇ ಇದೆ, 2 ಇಲ್ಲೇ ಇದೆ. ಇರೋದು ನಂಬರಲ್ಲಿ ತುಂಬ ಮೇಲ್ಗಡೆ ಇರೋ ನಂಬರ್ 1 ಅಲ್ವಾ. ಸೊ ಅದಕ್ಕೆ ನಾನು ಈ 3 1 ಇದರಲ್ಲಿ ರಿಪ್ಲೇಸ್ ಮಾಡ್ತೇನೆ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ 0 ಬಂತು, ಆಲ್ರೆಡಿ ಇಲ್ಲೇ 0 ಇದೆ. ನಾನು ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡ್ತೇನೆ, ಇಲ್ಲಿ ಕ್ರಾಸ್ ಹಾಕ್ತೇನೆ. 4 ಬಂತು, ಇಲ್ಲಿ 4 ಇದೆಯಾ? ಇಲ್ಲ. ಇಲ್ಲ ಅಂದರೆ ಸಾರಿ ಸ್ಟೂಡೆಂಟ್ಸು, 4 ಇಲ್ಲಿದೆಯಾ? ಇಲ್ಲ ಅಂದರೆ ನಾನು ಏನು ಮಾಡಬೇಕು? ರಿಪ್ಲೇಸ್ ಮಾಡಬೇಕು. ಯಾವ ನಂಬರ್ಗೆ ರಿಪ್ಲೇಸ್ ಮಾಡಬೇಕು? ಇಲ್ಲಿರೋ ನಂಬರ್ ಯಾವುದು? 203. ಇದರಿಂದ ಮೇಲ್ಗಡೆ ತುಂಬ ಮೇಲ್ಗಡೆ ಇರೋ ನಂಬರ್ ಯಾವ್ದು ನೋಡಿ? 0 ಇಲ್ಲೇ ಇದೆ, 3 ಇಲ್ಲೇ ಇದೆ, 2 ಅನ್ನೋದು ನೋಡಿ ತುಂಬ ಮೇಲ್ಗಡೆ ಇದೆ, ಇಲ್ಲಿದೆ ನೋಡಿ. ರೆಫರೆನ್ಸನ್ನು ನೋಡಬೇಕು. 2 ಅನ್ನೋದು ತುಂಬ ಮೇಲ್ಗಡೆ ಇರಲಿಕ್ಕೆ ಹೋಗಿ ನೀವು ಯಾವುದನ್ನು ರಿಪ್ಲೇಸ್ ಮಾಡಬೇಕು? 2 ಇದ್ದಲ್ಲಿ 4 ರಿಪ್ಲೇಸ್ ಮಾಡಬೇಕು, ಉಳಿದಿದ್ದನ್ನು ಆ್ಯಸ್ ಇಟ್ ಈಸ್ ತಗೊಳ್ಬೇಕು. ಫಾಲ್ಟ್. ನೆಕ್ಸ್ಟ್ ಯಾವುದು ನಂಬರ್ ಬರುತ್ತೆ? 2. ಇಲ್ಲಿ 2 ಇದೆಯಾ? ಇಲ್ಲ. ರಿಪ್ಲೇಸ್ ಮಾಡಬೇಕು. ಇವು 3 ನಂಬರಲ್ಲಿ ಯಾವುದಾದ್ರೂ ಒಂದನ್ನು ರಿಪ್ಲೇಸ್ ಮಾಡಬೇಕು. ನಾನು 4 ರಿಪ್ಲೇಸ್ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ. ಯಾಕಂದರೆ ಇಮಿಡಿಯೇಟಾಗಿ ಮೇಲ್ಗಡೆ ಇದೆ. 0 ರಿಪ್ಲೇಸ್ ಮಾಡೋಕ್ಕಾಗತ್ತಾ? ಇಲ್ಲ, ಇಮಿಡಿಯೇಟಾಗಿ ಮೇಲ್ಗಡೆ ಇದೆ. ಇರೋದರಲ್ಲಿ 3 ತುಂಬ ಮೇಲ್ಗಡೆ ಇರೋದು, ಸರಿನಾ. ಸೊ ಅದಕ್ಕೆ ನಾನು 2 ರಿಪ್ಲೇಸ್ ಮಾಡ್ತೇನೆ, 4 ಆ್ಯಸ್ ಇಟ್ ಇಸ್ ಮತ್ತು 0 ಆ್ಯಸ್ ಇಟ್ ಇಸ್ ತಗೊಳ್ತೇನೆ, ಇದು ಮಾಡ್ತೇನೆ. ನೆಕ್ಸ್ಟ್ 3 ಬರುತ್ತೆ. ಮೇಲ್ಗಡೆ 3 ಇದೆಯಾ? ಇಲ್ಲ. ಈಗ ನಾನು ಏನು ಮಾಡಬೇಕು? ರಿಪ್ಲೇಸ್ ಮಾಡಬೇಕು. ಯಾವುದಕ್ಕೆ ರಿಪ್ಲೇಸ್ ಮಾಡಬೇಕು? ಈಗ ನೋಡಿ, 3 ಮೇಲ್ಗಡೆ 2 ಇಮಿಡಿಯೇಟಾಗಿ ಮೇಲ್ಗಡೆ ಇದೆ ಅಲ್ವಾ. 4 ಇಮಿಡಿಯೇಟಾಗಿ ಮೇಲ್ಗಡೆ ಇದೆ. 0 ಅನ್ನೋದು ಇರೋದ್ರಲ್ಲೇ ತುಂಬ ಮೇಲ್ಗಡೆ ಇರೋದು 0 ಅಲ್ವಾ. ಸೊ 0 ಇದ್ದಲ್ಲಿ 3 ನಾನು ರಿಪ್ಲೇಸ್ ಮಾಡ್ತಾ ಇದ್ದೇನೆ, ಉಳಿದಿರೋದನ್ನು ಆ್ಯಸ್ ಇಟ್ ಇಸ್ ತಗೊಳ್ತೇನೆ. ಆಯಿತು. ನೆಕ್ಸ್ಟ್ 0 ಬರುತ್ತೆ. ಈಗ ಮೇಲ್ಗಡೆ 0 ಇದೆಯಾ? ಇಲ್ಲ. ನಾನು ಏನು ಮಾಡಬೇಕು? ರಿಪ್ಲೇಸ್ ಮಾಡಬೇಕು. ಯಾವ ನಂಬರ್ನ ರಿಪ್ಲೇಸ್ ಮಾಡಬೇಕು? 4 ಮಾಡೋದಾ? 3 ಮಾಡೋದಾ? 2 ಮಾಡೋದಾ? 3 ಮೇಲೆ ಇದೆ, 2 ಇನ್ನೂ ಮೇಲಿದೆ, ಅದಕ್ಕಿಂತ ಮೇಲ್ಗಡೆ ಇರೋದು ಯಾವುದು? 4. ಅದಕ್ಕೆ ನಾನು 4 ರಿಪ್ಲೇಸ್ ಮಾಡ್ತೇನೆ, 3 ಮತ್ತು 2 ಆ್ಯಸ್ ಇಟ್ ಈಸ್ ಕ್ಯಾರಿ ಮಾಡ್ತೇನೆ. ಕರೆಕ್ಟಾ? ನೆಕ್ಸ್ಟ್ 3 ಬರುತ್ತೆ. ಇಲ್ಲಿ ಚೆಕ್ ಮಾಡಿ, 3 ಇದೆಯಾ? ಎಸ್ ಇದೆ. ಅದಕ್ಕೆ ನಾನು ಇದನ್ನು ಏನು ಮಾಡ್ತೇನೆ ಹೇಳಿ? ಕಾಪಿ ಮಾಡ್ತೇನೆ, ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ ಇಲ್ಲಿ ಕ್ರಾಸ್ ಹಾಕ್ತೇನೆ. ನೆಕ್ಸ್ಟ್ 2 ಇಲ್ಲಿ ನೋಡಿ, ಇವಾಗ 2 ಇದೆಯಾ? ಎಸ್ ಇದೆ. ಅದಕ್ಕೆ ನಾನು ಇದನ್ನು ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ತೇನೆ, ಕ್ರಾಸ್ ಹಾಕ್ತೇನೆ. ನೆಕ್ಸ್ಟ್ 1 ಬರುತ್ತೆ. 1 ಇಲ್ಲಿ ಇದೆಯಾ ನೋಡಿ, ಇಲ್ಲಿ ಮೇಲ್ಗಡೆ ಇದೆಯಾ? ಇಲ್ಲ. ಇಲ್ಲದೆ ಇದ್ದಾಗ ನಾನೀಗ ಇವು 3ರಲ್ಲಿ ಯಾವುದಾದ್ರೂ ಒಂದನ್ನು ರಿಪ್ಲೇಸ್ ಮಾಡಬೇಕು. ಯಾವುದಕ್ಕೆ ರಿಪ್ಲೇಸ್ ಮಾಡೋದು? 2ಗಾಗತ್ತಾ? ಇಲ್ಲ, ಆಗೋದಿಲ್ಲ. ಯಾಕಂದರೆ 1 ಇಮಿಡಿಯೇಟ್ ಮೇಲಿದೆ. 3ಗಾಗತ್ತಾ? ಇಮಿಡಿಯೇಟ್ ಮೇಲಿದೆ. ಅದು ಬಿಟ್ಟರೆ ಉಳಿದಿರೋದು ಯಾವುದು? 2ಗಾಗೋದಿಲ್ಲ, 3ಗಾಗೋದಿಲ್ಲ, ಉಳಿದಿರೋದು 0. ಇರೋದ್ರಲ್ಲೇ 1 ತುಂಬ ಮೇಲ್ಗಡೆ ಇರೋದು 0. ಸೊ 0ಗೆ ರಿಪ್ಲೇಸ್ ಮಾಡ್ತೇನೆ. ಯಾವುದನ್ನು ರಿಪ್ಲೇಸ್ ಮಾಡ್ತೇನೆ? 1. 3 ಮತ್ತು 2 ಆ್ಯಸ್ ಇಟ್ ಈಸ್ ಕ್ಯಾರಿ ಮಾಡ್ತೇನೆ, ಇದನ್ನು ಫಾಲ್ಟ್ ಅಂತ ತಗೊಳ್ತೇನೆ. ನೆಕ್ಸ್ಟ್ 2 ಬರುತ್ತೆ. ಇಲ್ಲಿ 2 ಇದೆಯಾ? ಎಸ್, ಇಲ್ಲಿದೆ ನೋಡಿ. ಇದ್ರೆ ಏನು ಮಾಡಬೇಕು? ಆ್ಯಸ್ ಇಟ್ ಈಸ್ ಮೇಲ್ಗಡೆ ಇರೋದನ್ನೇ ಕೆಳಗಡೆ ಕಾಪಿ ಮಾಡಬೇಕು, ಇಲ್ಲಿ ಕ್ರಾಸ್ ಹಾಕಬೇಕು. ನೆಕ್ಸ್ಟ್ 0 ಬಂತು. ಇಲ್ಲಿ 0 ಇದೆಯಾ ನೋಡಿ? ಇಲ್ಲ. ಇಲ್ಲದೆ ಇದ್ದಾಗ ನಾನು ರಿಪ್ಲೇಸ್ ಮಾಡಲೇಬೇಕಂತ ಗೊತ್ತಾಗುತ್ತೆ. ಯಾವುದನ್ನು ರಿಪ್ಲೇಸ್ ಮಾಡೋಣ? 1 ಮಾಡೋದಾ? 3 ಮಾಡೋದಾ? 2 ಮಾಡೋದಾ? 0 ಮೇಲ್ಗಡೆ 2 ಇಮಿಡಿಯೇಟ್ ಆಗಿದೆ, 1 ಇಮಿಡಿಯೇಟ್ ಆಗಿದೆ. ಅದರಿಂದ ಮೇಲ್ಗಡೆ ಇರೋದು ಅಂತ ಹೇಳಿದರೆ 3 ಇರೋದು ಅಲ್ವಾ. ಸೊ 0 ನಾನು ಯಾವುದರಿಂದ ರಿಪ್ಲೇಸ್ ಮಾಡಬೇಕು? 3ಗೆ. ಸೊ 1 ಆ್ಯಸ್ ಇಟ್ ಈಸ್, 2 ಆ್ಯಸ್ ಇಟ್ ಈಸ್, 0 ರಿಪ್ಲೇಸ್ ಮಾಡಿದೆ, ಇದ್ರ ಮಾರ್ಕು ರೈಟ್ ಮಾರ್ಕ್. ನೆಕ್ಸ್ಟ್ 1 ಬಂತು. ಚೆಕ್ ಮಾಡಿ ಫಸ್ಟಿಗೆ, 102 1 ಇದೆ ಆಲ್ರೆಡಿ. ಇದ್ರೆ ಏನು ಹೇಳಿ? ಆ್ಯಸ್ ಇಟ್ ಈಸ್ ಕಾಪಿ ಮಾಡೋದು, ಕ್ರಾಸ್ ಮಾರ್ಕ್. 7 ಬಂತು. ಈಗ
7 ಬಂತು, ಇಲ್ಲಿ ಮೇಲ್ಗಡೆ 7 ಇದೆಯಾ ಯಾವುದಾದ್ರಲ್ಲ ಒಂದು ಫ್ರೇಮಲ್ಲಿ? ಇಲ್ಲ. ಇವಾಗ ನಾನು 7 ಯಾವುದಕ್ಕೆ ರಿಪ್ಲೇಸ್ ಮಾಡೋದು? 1ಗೆ ರಿಪ್ಲೇಸ್ ಮಾಡ್ಲಿಕ್ಕಾಗತ್ತಾ? ಆಗೋದಿಲ್ಲ, ಯಾಕಂದರೆ ಇಮಿಡಿಯೇಟಾಗಿ ಮೇಲಿದೆ. 0 ರಿಪ್ಲೇಸ್ ಮಾಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ಇರೋದ್ರಲ್ಲಿ ಮೇಲ್ಗಡೆ ಇರೋದು ಯಾವುದು? 2. 7ಗಿಂತ ಇರೋದ್ರಲ್ಲೇ ಮೇಲ್ಗಡೆ 7ಇಂದ ತುಂಬ ಮೇಲ್ಗಡೆ ಇರೋ 2. ಸೊ 2 ಪ್ಲೇಸಲ್ಲಿ 7ನ ರಿಪ್ಲೇಸ್ ಮಾಡ್ತೇನೆ, ಉಳಿದಿರೋದನ್ನ ಆ್ಯಸ್ ಇಟ್ ಈಸ್ ತಗೊಳ್ತೇನೆ, ರೈಟ್ ಮಾರ್ಕ್ ಹಾಕ್ತೇನೆ. ನೆಕ್ಸ್ಟ್ 0 ಬರುತ್ತೆ, ಇಲ್ಲಿ ಮೇಲ್ಗಡೆ 0 ಇದೆಯಾ? ಎಸ್ ಇದೆ. ಇದ್ರೆ ಏನು ಮಾಡಬೇಕು? ಹಾಗೆ ಕಾಪಿ ಮಾಡಬೇಕು, ಎದುರುಗಡೆ ಕ್ರಾಸ್ ಹಾಕಬೇಕು. ಲಾಸ್ಟ್ 1 ಬರುತ್ತೆ, 1 ಇಲ್ಲಿ ಇದೆಯಾ? ಇದೆ. ಇದ್ರೆ ಏನು ಮಾಡಬೇಕು? ಆ್ಯಸ್ ಇಟ್ ಇಸ್ ಹಾಗೆ ಕಾಪಿ ಮಾಡಬೇಕು, ಕ್ರಾಸ್ ಹಾಕಬೇಕು. ದಟ್ಸ್ ಇಟ್. ಈಗ ಇಲ್ಲಿ ನೋಡಿ 1 2 3 4 5 6 7 8 9 10 11 12. ಫಾಲ್ಟ್ ಎಷ್ಟು? 12. ಈಗ ಅವರು ಲಾಸ್ಟಿಗೆ ಒಂದು ಇದನ್ನು ಬರಿಬೇಕಾಗತ್ತೆ, ಕನ್ಕ್ಲೂಷನ್ ಬರಿಬೇಕಾಗತ್ತೆ. ಏನಂತ ಕನ್ಕ್ಲೂಷನ್ನು? ಇಲ್ಲಿ ನೋಡಿ, ಫಿಫೋಗೆ 15 ಫಾಲ್ಟ್ ಆಯಿತು, LRUಗೆ 12 ಫಾಲ್ಟ್ ಆಯಿತು, ಆಪ್ಟಿಮಲ್ಲಿಗೆ 9 ಫಾಲ್ಟ್ ಆಯಿತು. ಯಾವುದ್ರದ್ದು ಫಾಲ್ಟ್ ತುಂಬ ಕಡಿಮೆ ಇದೆ, ಇಟ್ ಈಸ್ ಏನು ಎಫಿಷಿಯಂಟ್ ಅಂತ ಮೀನಿಂಗ್. ಸೊ ಆಪ್ಟಿಮಲ್ ರಿಪ್ಲೇಸ್ಮೆಂಟ್ ಅಲ್ಗೊರಿಥಮ್ ಈಸ್ ಎಫಿಷಿಯಂಟ್ ಅಂತ ಬರೀಲೇಬೇಕು ಇದನ್ನು ಲಾಸ್ಟಿಗೆ, ಆಯಿತಾ? ಸೊ ಇನ್ನೂ ಒಂದು ಪ್ರಾಬ್ಲಮನ್ನು ನಾನು ನಿಮಗೆ ಮಾಡಿ ತೋರಿಸ್ತೇನೆ, ಸ್ವಲ್ಪ ಫಾಸ್ಟಾಗಿ ಮಾಡ್ತೇನೆ, ಕ್ರಿಸ್ಟಲ್ ಕ್ಲಾರಿಟಿನ ಕೊಡುತ್ತೆ ಇಲ್ಲಿಗೆ, ಆಯಿತಾ? ಇಲ್ಲಿ ನೋಡಿ, ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ, 7 0 1 2 0 ಇದನ್ನೆಲ್ಲ ಕೊಟ್ಟಿದ್ದಾರೆ ನಮ್ಗೆ. ಇದು ನಾನು ಇದ್ರ ಬಗ್ಗೆ ಹೆಚ್ಚು ಟೆನ್ಷನ್ ತಗೊಳ್ಳೋದಿಲ್ಲ. 4 ಸೈಜ್ ಆಫ್ 4 ಇದು ಇಂಪಾರ್ಟೆಂಟ್. ಸೈಜ್ ಆಫ್ 4 ಅಂತ ಕೊಟ್ಟಿದ್ದಾರೆ. ಸೈಜ್ ಆಫ್ 4 ಅಂದರೆ ಮೀನಿಂಗ್ ಏನು ಹೇಳಿ? ಫ್ರೇಮ್ ಸೈಜ್ ಎಷ್ಟು? ಈಗ 4. ಫ್ರೇಮ್ ಸೈಜ್ 4. ಓಕೆ, ಸೊ ನನಗೆ ಇದನ್ನು ಬರೀತೇನೆ. ಫಿಫೋಗೆ ಎಷ್ಟು ಫ್ರೇಮ್ ಸೈಜ್? 1 2 3 4. ಎಲ್ಲ ಟೈಮಲ್ಲೂ ಇದೇ ಥರ ಬರ್ಕೊಳ್ಳಿ. ಫಾಲ್ಟ್ ಯಾವುದು ಮಾಡುವಾಗ, ಎಲ್ಲರಿಗೂ ಮಾಡುವಾಗಲೂ ಇದನ್ನೇ ಮಾಡ್ಕೊಳ್ಳಿ, ಇದು ಮಾಡುವಾಗಲೂ ಹೀಗೆ ಬರ್ಕೊಳ್ಳಿ. 7 ಬಂತಾ? ಫಸ್ಟ್ ಫ್ರೇಮಿಗೆ ಹೋಯ್ತಾ? ಆವಾಗ ಇವು 3 ಡ್ಯಾಶ್ ಡ್ಯಾಶ್ ಹಾಕಿದ್ರಾ? F2 F3 F4. ಫಾಲ್ಟ್ ಎದುರುಗಡೆ ರೈಟ್. 7 ಬಂತು, ಸೆಕೆಂಡ್ ಫ್ರೇಮಿಗೆ ಹೋಯ್ತು, 3rd 4th ಡ್ಯಾಶ್ ಡ್ಯಾಶ್. ಇಲ್ಲಿವರೆಗೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊಳ್ತೇನೆ. 2 ಬಂತು, 4th ಫ್ರೇಮಿಗೆ ಹಾಕ್ತೀರಾ, ಆಯಿತು. ಇದೆಲ್ಲ ಫ್ರೇಮ್ ಫುಲ್ ಆಯಿತು. ನಾನು ಏನು ಹೇಳಿದ್ದೇನೆ? ನೆಕ್ಸ್ಟ್ ನಂಬರ್ ಬರೋದು ಯಾವುದು ಕೇಳಿದರೆ 0. ನಾನು ಇಲ್ಲಿ ಕೊಟ್ಟಿರೋ ನಂಬರ್ನೇ ಸಾಲಾಗಿ ತಗೊಳ್ತಾ ಹೋಗ್ತಾ ಇರೋದು 1 by 1. 0 ಬಂತು, ಯಾವುದಕ್ಕೆ ರಿಪ್ಲೇಸ್ ಮಾಡಬೇಕು ಈಗ ನಾನು? 0ನ ಯಾವುದಕ್ಕೂ ರಿಪ್ಲೇಸ್ ಮಾಡೋದು ಬೇಡ. ಯಾಕೆ ಮಾಡೋದು ಬೇಡ? ಇಲ್ಲಿ ನೋಡಿ 7 0 1 2 ಆಲ್ರೆಡಿ 0 ಇದೆಯಲ್ಲ ಮೇಲ್ಗಡೆ ಫ್ರೇಮಲ್ಲಿ, ಇದ್ದರೆ ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಬೇಕು. ಇಲ್ಲಿ ಏನು ಹಾಕಬೇಕು? ಕ್ರಾಸ್ ಹಾಕಬೇಕು, ಸರಿನಾ? 3 ಬಂತು, 3 ಮೇಲ್ಗಡೆ ಇದೆಯಾ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಇಲ್ಲ. ಈಗ ಯಾವುದನ್ನು ನಾನು ರಿಪ್ಲೇಸ್ ಮಾಡಬೇಕು? ಮೋಸ್ಟ್ ಟೈಮ್ ರಿಪೀಟ್ ಆಗಿರೋದು 7 ಅಲ್ವಾ? ಸೊ 7 ಇದ್ದಲ್ಲಿ 3ನ ರಿಪ್ಲೇಸ್ ಮಾಡ್ತೇನೆ, ಉಳಿದಿರೋದನ್ನು ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡ್ತೇನೆ, ಇಲ್ಲಿ ರೈಟ್ ಮಾರ್ಕ್ ಹಾಕ್ತೇನೆ. ನೆಕ್ಸ್ಟ್ 0 ಬರುತ್ತೆ, ಮೇಲ್ಗಡೆ 0 ಇದೆಯಾ ನೋಡ್ಕೊಳ್ಳಿ ಫಸ್ಟಿಗೆ. ಎಸ್ ಇದೆ. ಆವಾಗ ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಬೇಕು, ಏನೂ ಮಾಡೋದು ಬೇಡ, ಇಲ್ಲಿ ಕ್ರಾಸ್ ಹಾಕಬೇಕು. ಕರೆಕ್ಟಾ? ನೆಕ್ಸ್ಟ್ 4, ಇಲ್ಲಿ ಮೇಲ್ಗಡೆ 4 ಇದೆಯಾ ನೋಡಿ? ಇಲ್ಲ. ಹಾಗಾದರೆ ನಾನು ರಿಪ್ಲೇಸ್ ಮಾಡಬೇಕು. ಯಾವುದಕ್ಕೆ ರಿಪ್ಲೇಸ್ ಮಾಡಬೇಕು? ಇಲ್ಲಿ ಮೋಸ್ಟ್ ಟೈಮ್ ರಿಪೀಟ್ ಆಗಿರೋದು ಯಾವುದು ನೋಡಿ? 0 ಅಲ್ವಾ? ಇಲ್ಲಿ ನೋಡಿ 0 ಮೋಸ್ಟ್ ಟೈಮ್. ಸೊ 4ನ 0 ಇದ್ದಲ್ಲಿ ರಿಪ್ಲೇಸ್ ಮಾಡ್ತೇನೆ, 3ನ ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ತೇನೆ, 1ನ ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ತೇನೆ, 2ನ ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ತೇನೆ, 0ನ ರಿಪ್ಲೇಸ್ ಮಾಡಿ 4 ಅಂತ ಬರೀತೇನೆ, ಎದುರುಗಡೆ ರೈಟ್ ಮಾರ್ಕ್ ಹಾಕ್ತೇನೆ. ನೆಕ್ಸ್ಟ್ 2, ಇಲ್ಲಿ 2 ಇದೆಯಾ ನೋಡಿ? ಎಸ್ ಇಲ್ಲಿದೆಯಲ್ಲ, ಇಲ್ಲಿ. ಅದಕ್ಕೆ ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡ್ತೇನೆ, ಏನಿದೆ ಹಾಗೆ ಕಾಪಿ ಮಾಡ್ತೇನೆ, ಕ್ರಾಸ್ ಮಾರ್ಕ್ ಹಾಕ್ತೇನೆ. ನೆಕ್ಸ್ಟ್ 3, ಇಲ್ಲಿ ಮೇಲ್ಗಡೆ 3 ಇದೆಯಾ ನೋಡಿ? ಎಸ್ ಇದೆಯಲ್ಲ, ಎಲ್ಲಿದೆ? ಇಲ್ಲಿದೆ. ಆವಾಗ ಇದನ್ನು ಹಾಗೆ ಕಾಪಿ ಮಾಡ್ತೇನೆ, ಕಾಪಿ ಮಾಡ್ತೇನೆ, ಕಾಪಿ ಮಾಡ್ತೇನೆ, ಕಾಪಿ ಮಾಡ್ತೇನೆ, ಕ್ರಾಸ್ ಮಾರ್ಕ್ ಹಾಕ್ತೇನೆ. 0 ಮೇಲ್ಗಡೆ 0 ಇದೆ, ಫಸ್ಟ್ ಚೆಕ್ ಮಾಡಿ. ಇಲ್ಲ. ಇಲ್ಲದೆ ಇದ್ದಾಗ ಏನು ಮಾಡಬೇಕು? ರಿಪ್ಲೇಸ್ ಮಾಡಬೇಕು. ಯಾವುದಕ್ಕೆ ರಿಪ್ಲೇಸ್ ಮಾಡಬೇಕು ಇವಾಗ? ಮೋಸ್ಟ್ ಟೈಮ್ ರಿಪೀಟ್ ಆಗಿರೋದು 1 ಅನ್ನೋದು ಮೋಸ್ಟ್ ಟೈಮ್ ರಿಪೀಟ್ ಆಗಿದೆ, ಅದಕ್ಕೆ 1 ಇದ್ದಲ್ಲಿ ನಾನು 0ನ ರಿಪ್ಲೇಸ್ ಮಾಡ್ತೇನೆ, ಉಳಿದಿರೋದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರಿತಾ ಇದ್ದೇನೆ, ಇಲ್ಲಿ ರೈಟ್ ಮಾರ್ಕ್ ಹಾಕ್ತೇನೆ, ಸರಿನಾ? ನೆಕ್ಸ್ಟ್ 3 ಬಂತು, ಮೇಲ್ಗಡೆ 3 ಇದೆಯಾ? ಎಸ್ ಇದೆಯಲ್ಲ, ಎಲ್ಲಿದೆ? ಇಲ್ಲಿದೆ. ಇದ್ರೆ ಏನು ಮಾಡಬೇಕು? ಮೇಲ್ಗಡೆ ಇರೋದನ್ನೇ ಕೆಳಗಡೆ ಹಾಗೆ ಕಾಪಿ ಮಾಡಬೇಕು, ಅದನ್ನು ಕ್ರಾಸ್ ಮಾರ್ಕ್ ಆಗಬೇಕು. ಹಾಗೆ ಕಾಪಿ ಮಾಡಿದಾಗ ಕ್ರಾಸ್ ಮಾರ್ಕ್ ಹಾಕಬೇಕು. ನೆಕ್ಸ್ಟ್ 2 ಬಂತು, ಮೇಲ್ಗಡೆ 2 ಇದೆಯಾ ನೋಡಿ? ಎಸ್ ಎಲ್ಲಿದೆ? ಇಲ್ಲಿದೆ ನೋಡಿ. ಅವಾಗ ಏನು ಮಾಡಬೇಕು? ಮೇಲ್ಗಡೆ ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಬೇಕು, ಎದುರುಗಡೆ ಕ್ರಾಸ್ ಮಾರ್ಕ್ ಹಾಕಬೇಕು. ನೆಕ್ಸ್ಟ್ 1 ಬಂತು, 1 ಮೇಲ್ಗಡೆ ಇದೆಯಾ? ಇಲ್ಲ. ಇಲ್ಲದೆ ಇದ್ದಾಗ ಏನು ಮಾಡಬೇಕು? ರಿಪ್ಲೇಸ್ ಮಾಡಬೇಕು. ಯಾವುದಕ್ಕೆ ರಿಪ್ಲೇಸ್ ಮಾಡಬೇಕು? ಮೋಸ್ಟ್ ಟೈಮ್ ರಿಪೀಟ್ ಆಗಿರೋದು ಯಾವ್ದು ನೋಡಿ? 3ನ 4ನ 3ನ 4ರ 0ನ 2ನ 2 ಅಲ್ವಾ? ಇಲ್ಲಿ ನೋಡಿ 2 ಇಲ್ಲಿಂದ ರಿಪೀಟ್ ಆಗ್ತಾ ಬಂದಿದೆ 2. ಸೊ ಅದಕ್ಕೆ ನಾನು 1ಅನ್ನು ರಿಪ್ಲೇಸ್ 2 ಇಂದ 1ಅನ್ನು ರಿಪ್ಲೇಸ್ ಮಾಡಿದೆ, ಉಳಿದಿರೋನ ಆ್ಯಸ್ ಇಟ್ ಈಸ್ ಹಾಗೆ ತೊಗೊಂಡೆ, ಇಲ್ಲಿ ರೈಟ್ ಮಾರ್ಕ್ ಆಗದೆ. ರಿಪ್ಲೇಸ್ ಮಾಡಿದಾಗ ರೈಟ್ ಮಾರ್ಕ್ ಆಗಬೇಕು. ಆ್ಯಸ್ ಇಟ್ ಈಸ್ 4 ಇದನ್ನು ಆ್ಯಸ್ ಇಟ್ ಈಸ್ ಕೆಳಗಡೆ ಕಾಪಿ ಮಾಡಿದರೆ ಕ್ರಾಸ್ ಮಾರ್ಕ್ ಹಾಕಬೇಕು. 2 ಬಂತು, ಮೇಲ್ಗಡೆ 2 ಇದೆಯಾ? ಇಲ್ಲ. ಈಗ ರಿಪ್ಲೇಸ್ ಮಾಡಬೇಕು. ಯಾವುದನ್ನು ರಿಪ್ಲೇಸ್ ಮಾಡೋದು ನಾನು? 3ನ ರಿಪ್ಲೇಸ್ ಮಾಡೋದಾ? ಎಸ್, ಯಾಕಂದರೆ 3 ತುಂಬ ಟೈಮ್ ರಿಪೀಟ್ ಆಗಿದೆ. ಇಲ್ಲಿ ನೋಡಿ ತುಂಬ ಟೈಮ್ ರಿಪೀಟ್ ಆಗಿದೆ. ಸೊ 3ನ ರಿಪ್ಲೇಸ್ ಮಾಡ್ತೇನೆ, ಉಳಿದಿರೋದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀತೇನೆ. 4ಗೆ 4, 0ಗೆ 0, 1ಗೆ 1 ರೈಟ್ ಮಾರ್ಕ್ ಹಾಕ್ತೇನೆ. ಈಗ 0 ಬಂತು, ಮೇಲ್ಗಡೆ 0 ಇದೆಯಾ? ಎಸ್ ಎಲ್ಲಿದೆ? ಇಲ್ಲಿದೆ ನೋಡಿ 0. ಅದಕ್ಕೆ ಮೇಲ್ಗಡೆ ಇರೋದನ್ನೇ ಕೆಳಗಡೆ ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ತೇನೆ ಆ್ಯಂಡ್ ಎದುರುಗಡೆ ಕ್ರಾಸ್ ಮಾರ್ಕ್ ಹಾಕ್ತೇನೆ. 1 ಬಂತು, 1 ಮೇಲ್ಗಡೆ 1 ಇದೆಯಾ ನೋಡಿ? 2 4 0 1 ಇದೆಯಲ್ವಾ? ಇಲ್ಲಿ ನೋಡಿ
1 ಇದೆ. ಅವಾಗ ಏನು ಮಾಡಬೇಕು, ಆ್ಯಸ್ ಇಟ್ ಈಸ್ ಕಾಪಿ ಮಾಡಬೇಕು, ಆ್ಯಸ್ ಇಟ್ ಈಸ್ ಕಾಪಿ ಮಾಡಬೇಕು, ಇಲ್ಲಿ ಕ್ರಾಸ್ ಮಾರ್ಕ್ ಹಾಕಬೇಕು. ಅದಾದಮೇಲೆ 7 ಬಂತು. ಈಗ ಮೇಲ್ಗಡೆ 7 ಇದೆಯಾ? ಇಲ್ಲ. ಹಾಗಾದ್ರೆ ನಾನು ಏನು ಮಾಡಬೇಕು, ರಿಪ್ಲೇಸ್ ಮಾಡಲೇಬೇಕು. ಯಾವುದಕ್ಕೆ ರಿಪ್ಲೇಸ್ ಮಾಡಬೇಕು? ಮೋಸ್ಟ್ ರಿಪೀಟೆಡ್ 4 ತುಂಬ ಟೈಮ್ ರಿಪೀಟ್ ಆಗಿದೆ. ಸೊ 4 ಪ್ಲೇಸಲ್ಲಿ 7 ರಿಪ್ಲೇಸ್ ಮಾಡ್ತೇನೆ. ಉಳಿದಿರೋ 3 ಫ್ರೇಮನ್ನು ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡ್ತೇನೆ, ಇಲ್ಲಿ ರೈಟ್ ಆಗ್ತೇನೆ, ಯಾಕಂದರೆ ರಿಪ್ಲೇಸ್ ಮಾಡಿದ್ದೇನಲ್ಲ ಅದಕ್ಕೋಸ್ಕರ. ನೆಕ್ಸ್ಟ್ 0 ಬರುತ್ತೆ. ಮೇಲ್ಗಡೆ 0 ಇದೆಯಾ ನೋಡಿ? ಎಸ್, ಎಲ್ಲಿದೆ? ಇಲ್ಲಿದೆ ನೋಡಿ. ಸೊ ಅದಕ್ಕೆ ಮೇಲ್ಗಡೆ 4 ಫ್ರೇಮಲ್ಲಿರೋ ವ್ಯಾಲ್ಯೂನ ಹಾಗೆ ಕಾಪಿ ಮಾಡಬೇಕು, ಇಲ್ಲಿ ಕ್ರಾಸ್ ಮಾರ್ಕ್ ಆಗಬೇಕು. ಲಾಸ್ಟಿಗೆ 1 ಬರುತ್ತೆ. ಮೇಲ್ಗಡೆ 1 ಇದೆಯಾ ನೋಡಿ? ಎಸ್, ಎಲ್ಲಿದೆ? ಇಲ್ಲಿದೆ ನೋಡಿ 1. ಸೊ ಮೇಲ್ಗಡೆ ಇರೋದು ಆ್ಯಸ್ ಇಟ್ ಈಸ್ 4 ಫ್ರೇಮನ್ನು ಹಾಗೆ ಕಾಪಿ ಮಾಡಬೇಕು, ಇದ್ರ ಎದುರುಗಡೆ ಕ್ರಾಸ್ ಮಾರ್ಕ್ ಹಾಕಬೇಕು. ಈಗ ಎಷ್ಟು ರೈಟ್ ಮಾರ್ಕ್ ಹಾಕಿದ್ದೀರಾ ನೋಡಿ? 1 2 3 4 5 6 7 8 9 10. ಸೊ 10 ಫಾಲ್ಟ್, 10 ಪೇಜ್ ಫಾಲ್ಟ್. ಇಲ್ಲಿ ರೈಟ್ ಮಾರ್ಕ್ ಹಾಕಿದ್ರು ಓಕೆ, ಎಫ್ ಅಂತ ಬರೆದ್ರು ಓಕೆ. ಅರ್ಥ ಆಯ್ತಾ? ಇದು ಫೀಫೋ ಗೊತ್ತಾಯ್ತಲ್ಲ. ಈಗ ನಮಗೆ ಸೆಕೆಂಡ್ ನೆಕ್ಸ್ಟ್ ಬರೋದು ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಅಲ್ವಾ. ಈಗ ಎಲ್ಲರಿಗೂ ಹೇಳಿಕೊಡ್ತೇನೆ, ಎಲ್ಲರಿಗೂ ಅಥವಾ ಆಪ್ಟಿಮಲ್ಲೇ ಹೇಳಿಕೊಡ್ತೇನೆ. ಓಕೆ, ಆಪ್ಟಿಮಲ್ ಅದಾದಮೇಲೆ ಎಲ್ಲರಿಗೂ. ನೀವು ಒಂದಕ್ಕೊಂದು ಕನ್ಫ್ಯೂಸ್ ಒಂದು ಆಗಬೇಡಿ ಅಷ್ಟೇ. ಆಪ್ಟಿಮಲ್ಲೂ ಹಾಗೆ 4 ಫ್ರೇಮ್ಸ್, ಯಾಕಂದರೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದವರು 4 ಫ್ರೇಮ್ಸ್ ಅಂತ ಕೊಟ್ಟಿದ್ದಾರೆ. 4 ಫ್ರೇಮ್ಸನ್ನು ಹಾಕ್ತೀರಾ. 4 ಫ್ರೇಮ್ಸ್ ಫುಲ್ ಆಗುವವರೆಗೂ ಎಫ್ 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 ಅಂತ ಬರಿತೀರಾ. ನೆಕ್ಸ್ಟ್ 0 ಬರುತ್ತೆ. 0ನ ಯಾಕೆ ನಾನು ಫಿಲ್ ಮಾಡೋದಿಲ್ಲ ಹೇಳಿ? 0 ಯಾಕೆ ಫಿಲ್ ಮಾಡೋದಿಲ್ಲ ಕೇಳಿದರೆ, ಇಲ್ಲಿ ಆಲ್ರೆಡಿ ಇದೆ. ಸೊ ನಾನು ಅದಕ್ಕೆ ಆ್ಯಸ್ ಇಟ್ ಈಸ್ ಆಗಿ ಕಾಪಿ ಮಾಡ್ತಾ ಇದ್ದೇನೆ ಅಷ್ಟೇ. ಕಾಪಿ ಮಾಡಿದಾಗ ಇಲ್ಲಿ ಏನು ಬರೀಬೇಕು? ಕ್ರಾಸ್ ಬರ್ದಿದ್ದೇನೆ. ನೆಕ್ಸ್ಟ್ 3 ಬಂತು. ಮೇಲ್ಗಡೆ ಇದೆಯಾ ನೋಡಿ? ಇಲ್ಲ ಅಂದಾಗ ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟಲ್ಲಿ ನೀವು ಯಾವುದನ್ನು ನೋಡಬೇಕು? 1 ಸೆಕೆಂಡ್ ಸ್ಟೂಡೆಂಟ್ಸು. ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟಲ್ಲಿ ನೀವು ಏನು ಮಾಡಬೇಕು ಹೇಳಿದ್ದೆ ನಾನು ನಿಮಗೆ? ಇಲ್ಲಿವರೆಗೆ ಮಾಡಿದ್ದೆ ನಾನು. ಇವಾಗ ಇದು ಮಾಡಿದ್ದೇನೆ ಅಂದ್ಕೊಳ್ತೇನೆ. ಆ್ಯಸ್ ಇಟ್ ಈಸ್ 3. ಇವಾಗ 7 0 1 2 ನಾನು ಯಾವುದನ್ನು ರಿಪ್ಲೇಸ್ ಮಾಡಬೇಕು ಈಗ ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟಲ್ಲಿ? ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟಲ್ಲಿ ಇದ್ರ ನೋಡಿ, ಈಗ ನಾನು 3ನ ರಿಪ್ಲೇಸ್ ಮಾಡಬೇಕಲ್ಲ. ಇವು 4 ನಂಬರಲ್ಲಿ ಯಾವುದು ತುಂಬ ಕೆಳಗಡೆ ಇದೆ ಅದನ್ನು ರಿಪ್ಲೇಸ್ ಮಾಡಬೇಕು. 0 ಇಮಿಡಿಯೇಟಾಗಿ ಇಲ್ಲೇ ಇದೆ. 1 ಅಲ್ಲ 2 ಇಲ್ಲಿದೆ, 1 ಇಲ್ಲಿದೆ. ಬಟ್ 7 ಅನ್ನೋ ನಂಬರ್ ನೋಡಿ ತುಂಬ ಕೆಳಗಡೆ ಇದೆ. ಇಲ್ಲಿ ನೋಡಿ 7 ಅನ್ನೋ ನಂಬರ್ ತುಂಬ ಕೆಳಗಡೆ ಇದೆ. ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟಲ್ಲಿ ಯಾವುದು ಈ ಪರ್ಟಿಕ್ಯುಲರ್ ರೆಫರೆನ್ಸ್ ನಂಬರಿಂದ ತುಂಬ ಕೆಳಗಡೆ ಇರುತ್ತೆ ನೋಡಿ, ಯಾವುದರಲ್ಲಿ? ಇವು 4 ನಂಬರಲ್ಲಿ ಅಥವಾ ಇವು 3 ನಂಬರಲ್ಲಿ. ಇಲ್ಲಿ 4 ಫ್ರೇಮ್ ಇರಲಿಕ್ಕೆ ಹೋಗಿ 4, 3 ಫ್ರೇಮ್ ಇದ್ದರೆ 3. ಇವು 4 ನಂಬರಲ್ಲಿ ಯಾವುದು ತುಂಬ ಕೆಳಗಡೆ ಇದೆ ಅದನ್ನು ರಿಪ್ಲೇಸ್ ಮಾಡಬೇಕು. ಅದಕ್ಕೆ 7 ಇದ್ದಲ್ಲಿ ನಾನು 3 ರಿಪ್ಲೇಸ್ ಮಾಡ್ತೇನೆ. 0 1 2 ಕಾಪಿ ಮಾಡ್ತೇನೆ, ರೈಟ್ ಮಾರ್ಕ್ ಹಾಕ್ತೇನೆ. ನೆಕ್ಸ್ಟ್ 0 ಬಂತು. ಮೇಲ್ಗಡೆ 0 ಇದೆ, ಫಸ್ಟ್ ಚೆಕ್ ಮಾಡಿ. ಎಸ್ ಇದೆ. ಇದ್ರೆ ಏನು ಮಾಡಬೇಕು? ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಬೇಕು, ಕ್ರಾಸ್ ಮಾರ್ಕ್ ಆಗಬೇಕು. 4 ಬಂತು. ಮೇಲ್ಗಡೆ 4 ಇದೆಯಾ? ಇಲ್ಲ. ಇಲ್ಲದೇ ಇದ್ರೆ ಏನು ಮಾಡಬೇಕು? ನಾನು ಇವಾಗ ರಿಪ್ಲೇಸ್ ಮಾಡಬೇಕು. ಇವು 4 ನಂಬರ್ಲಿ ಯಾವುದಕ್ಕೆ ರಿಪ್ಲೇಸ್ ಮಾಡಬೇಕು ನಾನು? 2 ಇಮಿಡಿಯೇಟಾಗಿ 2 ಬಂದಿದೆ, ಇದು ರಿಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ. 3 ಇಮಿಡಿಯೇಟಾಗಿ ಬಂದಿದೆ, 3ನೂ ಬಂದಿದೆ, 2ನೂ ಬಂದಿದೆ. ಇನ್ನು 0 ಅಥವಾ 1ನಲ್ಲಿ ಯಾವುದಾದ್ರೂ ರಿಪ್ಲೇಸ್ ಮಾಡಬೇಕು. 0ನೂ ಇಲ್ಲೇ ಇದೆ. ಇರೋದರಲ್ಲಿ ಕಡಿಮೆ ಕೆಳಗಡೆ ಇರೋದು ಯಾವ್ದು ಹೇಳಿ? ಕಂಪ್ಲೀಟ್ ಡೌನಲ್ಲಿ ಇರೋದು 1. ಸೊ ನಾನು ಏನು ಮಾಡ್ತೇನೆ? 1ಅನ್ನು 4ಗೆ ರಿಪ್ಲೇಸ್ ಮಾಡಿದ್ದೇನೆ. ಇಲ್ಲಿ ನೋಡಿ, ಉಳಿದಿರೋದನ್ನು ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ತೇನೆ, ಇದನ್ನು ರೈಟ್ ಅಂತ ಹಾಕ್ತೇನೆ. ನೆಕ್ಸ್ಟ್ 2 ಬರುತ್ತೆ. ಮೇಲ್ಗಡೆ 2 ಇದೆಯಾ? ಎಸ್, ಎಲ್ಲಿದೆ? ಇಲ್ಲಿದೆ. ಇದ್ರೆ ಏನು ಮಾಡಬೇಕು? ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಿ ಕೆಳಗಡೆ ತಗೊಂಡು ಬರಬೇಕು. ಸೇಮ್ ಇದ್ದರೆ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಿ ಕೆಳಗಡೆ ತಗೊಂಡು ಬರಬೇಕು. ನೆಕ್ಸ್ಟ್ 3 ಬರುತ್ತೆ. 3 0 4 2 3 ಆಲ್ರೆಡಿ ಇದೆಯಲ್ವಾ? ಇದ್ರೆ ಏನು ಮಾಡಬೇಕು? ಕಾಪಿ ಮಾಡಬೇಕು, ಕೆಳಗೆ ತಗೊಂಡು ಬರಬೇಕು, ಇಲ್ಲಿ ಕ್ರಾಸ್, ಇಲ್ಲಿನೂ ಕ್ರಾಸ್. ನೆಕ್ಸ್ಟ್ 0 ಇಲ್ಲಿ ನೋಡಿ, 0 ಇದೆಯಲ್ವಾ? 0 ಇದೆ ಆಲ್ರೆಡಿ. ಸೊ ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಿ ಕೆಳಗೆ ತೊಗೊಂಡು ಬಂದು ಇಲ್ಲಿ ಕ್ರಾಸ್. ನೆಕ್ಸ್ಟ್ 3 ಆಲ್ರೆಡಿ ಇದೆ, 3 0 4 2. ಸೊ ಕಾಪಿ ಮಾಡಬೇಕು ಆ್ಯಸ್ ಇಟ್ ಈಸ್ ಮಾಡಿ ಕ್ರಾಸ್. ನೆಕ್ಸ್ಟ್ 2 ಆಲ್ರೆಡಿ 2 ಇದೆಯಾ? ಎಸ್, ಇಲ್ಲೇ ಇದೆಯಲ್ಲ 2. ಸೊ ಆ್ಯಸ್ ಇಟ್ ಈಸ್ ಹಾಗೆ ಎಲ್ಲದನ್ನು ಕಾಪಿ ಮಾಡಬೇಕು, 4 ಫ್ರೇಮ್ ಇದು ಕಾಪಿ ಮಾಡಬೇಕು, ಕ್ರಾಸ್. ಈಗ 1 ಬಂತು. ವೆರಿ ಇಂಪಾರ್ಟೆಂಟ್. ಮೇಲ್ಗಡೆ 1 ಇದೆಯಾ? ಇಲ್ಲ. ಇಲ್ಲದಿದ್ರೆ ಏನು ಮಾಡಬೇಕು? ರಿಪ್ಲೇಸ್ ಮಾಡಬೇಕು. ಇವು 4 ನಂಬರಲ್ಲಿ ನಾನು ಯಾವುದನ್ನು ರಿಪ್ಲೇಸ್ ಮಾಡೋದು? 3 ಮಾಡೋದಾ, 0 ಮಾಡೋದಾ, 4 ಮಾಡೋದಾ, 2 ಮಾಡೋದಾ? ನೋಡ್ತೀರಾ, 1ನಿಂದ ಕೆಳಗಡೆ ನೋಡ್ತೀರಾ. 2 ಇದೆ, ಇಮಿಡಿಯೇಟಾಗಿ ಇದೆ ಅಲ್ವಾ? 0 ಇದೆ, ಇಮಿಡಿಯೇಟ್ ಆಗಿದೆ. 3 ಮತ್ತು 4ಅಲ್ಲಿ ಯಾವುದಾದ್ರೂ ಒಂದನ್ನು ರಿಪ್ಲೇಸ್ ಮಾಡಬೇಕು. ಬಟ್ ಇಲ್ಲಿ ಕೆಳಗಡೆ ಬಂದು ನೋಡಿದರೆ 3 ಮತ್ತು 4 ಇಲ್ಲವೇ ಇಲ್ಲ. 3ನೂ ಇಲ್ಲ, 4ನೂ ಇಲ್ಲ. ಎರಡರಲ್ಲಿ ನಾನು ಯಾವುದನ್ನು ರಿಪ್ಲೇಸ್ ಮಾಡೋದು ಸರ್? ಈಗ ಇದಕ್ಕೆ ನೀವು ಬೇಕಾದರೆ ಬೇಕಾದರೂ ಯೂಸ್ ಮಾಡಿ. ನಾನು ಫೀಫೋ ಆರ್ಡರ್ ಯೂಸ್ ಮಾಡ್ತೇನೆ ಇಂಥ ಟೈಮಲ್ಲಿ. ನೀವು ಯಾವುದು ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ. ಫೀಫೋ ಆರ್ಡರ್ ಅಂತ ಹೇಳಿದರೆ 3 ಮತ್ತು 4ಅಲ್ಲಿ ಯಾವುದು ತುಂಬ ಟೈಮ್ ರಿಪೀಟ್ ಆಗಿದೆ ನೋಡಿ, ಅದನ್ನು ನಾನು ರಿಪ್ಲೇಸ್ ಮಾಡ್ತೇನೆ. ಸೊ ಅದಕ್ಕೆ 3 ತುಂಬ ಟೈಮ್ ರಿಪೀಟ್ ಆಗಿದೆ. ಇಲ್ಲಿ ನೋಡಿ,
ತುಂಬ ಟೈಮ್ ರಿಪೀಟ್ ಆಗಿದೆ, ಅದಕ್ಕೆ 1 ರಿಪ್ಲೇಸ್ ಮಾಡಿದೆ. ಇಲ್ಲಿ 3 ಮತ್ತು 4 ಯಾವುದನ್ನು ಕೂಡ ನಾನು ರಿಪ್ಲೇಸ್ ಮಾಡ್ಬೋದಿತ್ತು, ಬಟ್ ನಾನಿಲ್ಲಿ FIFO ಆರ್ಡರ್ ಯೂಸ್ ಮಾಡಿ 3ನೇ ರಿಪ್ಲೇಸ್ ಮಾಡಿದೆ. ನೀವು 4ನೂ ರಿಪ್ಲೇಸ್ ಮಾಡ್ಬೋದು, ನಿಮ್ಮ ಇಷ್ಟ. FIFO ಯಾಕೆ ಹೇಳಿ, ಯಾವುದು ತುಂಬ ಟೈಮ್ ರಿಪೀಟ್ ಆಗಿದೆ ಅದನ್ನು ರಿಪ್ಲೇಸ್ ಮಾಡಿದ್ದೇನೆ. ಉಳಿದಿರೋ 0ನ ಹಾಗೆ ತೊಗೊಂಡೆ, 4ನ ಹಾಗೆ ತೊಗೊಂಡೆ, 2ನ ಹಾಗೆ ತೊಗೊಂಡೆ, 3 ಇದ್ದಲ್ಲಿ 1ನ ರಿಪ್ಲೇಸ್ ಮಾಡಿದೆ, ರೈಟ್ ಮಾರ್ಕ್ ಆಗಿದೆ. ನೆಕ್ಸ್ಟ್ ಬರೋದು ಯಾವ್ದು ಹೇಳಿ, 2. ಸೊ 1042 ಆಲ್ರೆಡಿ 2 ಇದೆಯಾ, ಆ್ಯಸ್ ಇಟ್ ಈಸ್ 4 ಫ್ರೇಮನ್ನು ಕಾಪಿ ಮಾಡೋಣ. ಇದ್ರ ಎದುರುಗಡೆ ಮಾರ್ಕ್ 0. ಇಲ್ಲಿ ನೋಡಿ 1042 0 ಆಲ್ರೆಡಿ ಇದೆಯಾ, ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡೋಣ, ಎದುರುಗಡೆ ಮಾರ್ಕ್ 1. ಎಗೇನ್ 1 ಇಲ್ಲಿದೆಯಾ, 1 ಇತ್ತ, 4 ಫ್ರೇಮನ್ನು ಕಾಪಿ ಮಾಡಿ ಡ್ಯಾಶ್ 7 ಬಂತು. ಇವಾಗ 7 ಮೇಲ್ಗಡೆ ಇದೆಯಾ, ಇಲ್ಲ ಅಲ್ವಾ, 4 ನಂಬರಲ್ಲಿ 7 ಇದೆಯಾ, ಇಲ್ಲ. 1042 ಇರೋದು ರಿಪ್ಲೇಸ್ ಮಾಡಬೇಕು. ಯಾವುದನ್ನು ರಿಪ್ಲೇಸ್ ಮಾಡೋದು ನಾನು ಇವಾಗ, 0 ಮತ್ತು 1 ರಿಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ 7ಇಂದ ಇಮಿಡಿಯೇಟ್ ಆಗಿದೆ. ಯಾವುದನ್ನು ರಿಪ್ಲೇಸ್ ಮಾಡ್ಬೋದು ನಾನು ಇವಾಗ, ರಿಪ್ಲೇಸ್ ಮಾಡಿದರೆ ಒಂದೇ 0 ಮತ್ತು 1 ಆಗೋದಿಲ್ಲ, 4ನ ರಿಪ್ಲೇಸ್ ಮಾಡಬೇಕು ಅಥವಾ 2ನ ರಿಪ್ಲೇಸ್ ಮಾಡಬೇಕು. ಇಲ್ಲೂ ಕೂಡ ನಾನು ಏನು ಮಾಡ್ತೇನೆ, FIFO ಆರ್ಡರ್ನ ಯೂಸ್ ಮಾಡ್ತೇನೆ. ಯಾವುದು ಹೈಯೆಸ್ಟ್ ಟೈಮ್ ರಿಪೀಟ್ ಆಗಿದೆ ನೋಡಿ, 2 ಅಲ್ವಾ, ನೋಡಿ 2 ಇಲ್ಲಿವರೆಗೂ ರಿಪೀಟ್ ಆಗಿದೆ. ಸೊ ನಾನು ಏನು ಮಾಡ್ತೇನೆ, 2 ಇದ್ದಲ್ಲಿ 7ನ ರಿಪ್ಲೇಸ್ ಮಾಡಿದ್ದೇನೆ, ಉಳಿದಿರೋದನ್ನು ತಗೊಂಡೆ, ಆ್ಯಸ್ ಇಟ್ ಈಸ್ ರೈಟ್ ಆಗಿದೆ. ಸರ್ ಇಲ್ಲಿ 7ನೇ ರಿಪ್ಲೇಸ್ ಮಾಡಬೇಕು, 2ನೇ ರಿಪ್ಲೇಸ್ ಮಾಡಬೇಕಂತಿಲ್ಲ, 4ನು ರಿಪ್ಲೇಸ್ ಮಾಡ್ಬೋದು, ಬಟ್ ನಾನು ಎರಡೂ ಕಡೆ FIFO ಆರ್ಡರ್ನ ಯೂಸ್ ಮಾಡಿ 2ಅನ್ನು ರಿಪ್ಲೇಸ್ ಮಾಡಿದೆ. ನೆಕ್ಸ್ಟ್ 0 ಬಂತು, ಆಲ್ರೆಡಿ 0 ಮೇಲ್ಗಡೆ ಇದೆ, ಸೊ ಆ್ಯಸ್ ಇಟ್ ಈಸ್ ಕಾಪಿ 1047. 1 ಬಂತು, ಆಲ್ರೆಡಿ 1 ಇಲ್ಲಿದೆ, ಆ್ಯಸ್ ಇಟ್ ಈಸ್ ಕಾಪಿ ಮಾಡಿದ್ಮೇಲೆ ಕ್ರಾಸ್ 1 2 3 4 5 6 7 8 9 8 ಸಾರಿ ಫಾಲ್ಟ್ಸ್ ಎಷ್ಟು 8. ಇದು ಯಾವುದು, ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್. ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದಾಗ ನಿಮ್ಮ ರೆಫರೆನ್ಸಿಂದ ಕೆಳಗಡೆ ನೋಡೋದು. ಇದನ್ನು ಕರೆಕ್ಟ್ ನೆನಪಿಟ್ಕೊಳ್ಳಿ. ಎಲ್ಲರಿಗೂ ಅಂತ ಬಂದರೆ, ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಅಂತ ಬಂದಾಗ ನಿಮ್ಮ ರೆಫರೆನ್ಸಿಂದ ಮೇಲ್ಗಡೆ ನೋಡೋದು. ಕರೆಕ್ಟ್ ನೆನಪಿಟ್ಕೊಳ್ಳಿ ಅಷ್ಟೇ. ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಅಂತ ಹೇಳಿದಾಗ ನಿಮ್ಮ ರೆಫರೆನ್ಸಿಂದ ಮೇಲ್ಗಡೆ ನೋಡೋದು. ಓಕೆ, ಇದು ಗೊತ್ತಾಯ್ತಲ್ಲ, ಇಲ್ಲಿವರೆಗೂ ನಿಮ್ಗೆ ಗೊತ್ತಾಗುತ್ತೆ. 4 ಫ್ರೇಮನ್ನು ಇದು ಫಿಲ್ ಮಾಡ್ತು, ಸರಿನಾ. ಈಗ 0 ಬಂತು, ಕರೆಕ್ಟ್ ನೆನಪಿಟ್ಕೊಳ್ಳಿ. 0 ಬಂದಾಗ ನೀವು ಇಲ್ಲಿ ಚೆಕ್ ಮಾಡ್ತೀರಾ, ಆಲ್ರೆಡಿ 0 ಇದೆ. ಇದ್ರೆ ಏನು ಮಾಡಬೇಕು, 4 ಫ್ರೇಮನ್ನು ಆ್ಯಸ್ ಇಟ್ ಈಸ್ ಕಾಪಿ ಮಾಡಬೇಕು, ಇಲ್ಲಿ ಡ್ಯಾಶ್ ಹಾಕ್ಬೇಕು. 3 ಬಂತು, ಇವಾಗ ಇಲ್ಲಿ 3 ಇದೆಯಾ ಮೇಲ್ಗಡೆ ನಂಬರ್, ಇಲ್ಲ. ಆವಾಗ ನಾನು ಯಾವುದನ್ನು ರಿಪ್ಲೇಸ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಇವು 4 ನಂಬರಲ್ಲಿ ಯಾವುದಾದ್ರೂ ಒಂದನ್ನು ರಿಪ್ಲೇಸ್ ಮಾಡಬೇಕು. 0 ಇದರಿಂದ ನಾನು ಮೊದಲು ಹೇಳಿದ್ದೇನೆ, ಈ ರೆಫರೆನ್ಸ್ ನಂಬರಿಂದ ತುಂಬ ಮೇಲ್ಗಡೆ ಇರೋದು ಯಾವ್ದು ಹೇಳಿ, 7 ಅಲ್ವಾ. ಇಲ್ಲಿ ನೋಡಿ 0 2 1 ಎಲ್ಲ ಇದೆ, 7 ತುಂಬ ಮೇಲ್ಗಡೆ ಇದೆ. ಸೊ ಅದನ್ನು ರಿಪ್ಲೇಸ್ ಮಾಡ್ತೀರಾ, ಉಳಿದಿರೋದನ್ನು ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ತೀರಾ, ಇಲ್ಲಿ ರೈಟ್ ಮಾರ್ಕ್ ಹಾಕ್ತೀರಾ. ನೆಕ್ಸ್ಟ್ 0 ಬರುತ್ತೆ, ಚೆಕ್ ಮಾಡಿ 0 ಆಲ್ರೆಡಿ ಇದೆಯಾ, ಇದೆ. ಇದ್ದರೆ ಏನು ಮಾಡಬೇಕು, ಹಾಗೆ ಕಾಪಿ ಮಾಡಿ ಅಲ್ಲಿ ಕ್ರಾಸ್ ಮಾರ್ಕ್ ಹಾಕಿ. 4 ಬಂತು, 4 ಇಲ್ಲಿದೆಯಾ, ಇಲ್ಲ. ರಿಪ್ಲೇಸ್ ಮಾಡಬೇಕು. ಇವು 4 ನಂಬರಲ್ಲಿ ಯಾವುದನ್ನು ರಿಪ್ಲೇಸ್ ಮಾಡೋದು ನಾನು, ತುಂಬ ಮೇಲ್ಗಡೆ ಇರೋ ನಂಬರ್ ಯಾವ್ದು ನೋಡಿ, 0 ಇಲ್ಲಿದೆ, 3 ಇಲ್ಲಿದೆ, 0 2 1 ತುಂಬ ಮೇಲ್ಗಡೆ ಇದೆ ನೋಡಿ. ಸೊ ನಾನು 1 ಪ್ಲೇಸಿಗೆ 4ನ ರಿಪ್ಲೇಸ್ ಮಾಡ್ತೇನೆ. ಸೊ ಆವಾಗ 3 ಆ್ಯಸ್ ಇಟ್ ಈಸ್ ತೊಗೊಂಡೆ, 0 ಆ್ಯಸ್ ಇಟ್ ಈಸ್ ತೊಗೊಂಡೆ, 2 ಆ್ಯಸ್ ಇಟ್ ಈಸ್ ತೊಗೊಂಡೆ, 1ಅನ್ನು ರಿಪ್ಲೇಸ್ ಮಾಡಿದೆ, ಅದಕ್ಕೋಸ್ಕರ ರೈಟ್ ಮಾರ್ಕ್ ಹಾಕಿದ್ದೇನೆ. ನೆಕ್ಸ್ಟ್ 2 ಬಂತು, ಮೇಲ್ಗಡೆ 2 ಇದೆಯಾ, ಎಸ್ ಇದೆ, ಇಲ್ಲಿದೆ ನೋಡಿ. ಇದ್ರೆ ಏನು ಮಾಡಬೇಕು, 4 ಫ್ರೇಮನ್ನು ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡಿ ಕೆಳಗಡೆ ಹಾಕಬೇಕು, ಇಲ್ಲಿ ಕ್ರಾಸ್ ಮಾರ್ಕ್ ಹಾಕಬೇಕು. ನೆಕ್ಸ್ಟ್ 3 ಬಂತು, 3 ಆಲ್ರೆಡಿ ಮೇಲ್ಗಡೆ ಇದೆಯಾ, ಇದೆ, ನಂಬರ್ ಇದೆ. ಮತ್ತೆ ನೀವು ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡೋದು, ಕ್ರಾಸ್ ಹಾಕೋದು. 0 ಬಂತು, ಇಲ್ಲಿ ನೋಡಿ 0 ಆಲ್ರೆಡಿ ಇಲ್ಲಿದೆಯಲ್ವಾ. ಸೊ ಏನು ಮಾಡಬೇಕು, ಎಲ್ಲದನ್ನು ಕಾಪಿ ಮಾಡಿ ಕ್ರಾಸ್ ಹಾಕಬೇಕು. 3 ಬಂತು, ಆಲ್ರೆಡಿ 3 ಇಲ್ಲಿದೆಯಲ್ವಾ, ಆ್ಯಸ್ ಇಟ್ ಈಸ್ ಕಾಪಿ ಮಾಡಬೇಕು, ಕ್ರಾಸ್ ಹಾಕಬೇಕು. 2 ಇದೆಯಾ, ಮೇಲ್ಗಡೆ ಇದೆ ನೋಡಿ, ಇಲ್ಲೇ ಇದೆ ನೋಡಿ, ಇಲ್ಲಿ 3 ಇಲ್ಲಿದೆ, ಇಲ್ಲಿ 0 ಇದೆ. 2 ಆ್ಯಸ್ ಇಟ್ ಈಸ್ ಹಾಗೆ ಕಾಪಿ ಮಾಡೋದು, ಎಲ್ಲದನ್ನು ಕ್ರಾಸ್ ಹಾಕಬೇಕು. 1 ಮೇಲ್ಗಡೆ 1 ಇದೆಯಾ, ಇಲ್ಲ. ಇವಾಗ ರಿಪ್ಲೇಸ್ ಮಾಡಬೇಕು. ಇವು 4 ನಂಬರಲ್ಲಿ ನಾನು ಯಾವುದನ್ನು ರಿಪ್ಲೇಸ್ ಮಾಡೋದು, ಈಗ ನೋಡಿ 1ಇಂದ ಮೇಲ್ಗಡೆ ಹೋದರೆ 2 ಆಲ್ರೆಡಿ ಇಮಿಡಿಯೇಟ್ ಆಗಿದೆ, 3 ಇಲ್ಲೇ ಇದೆ, 0 ಇಲ್ಲೇ ಇದೆ. ಇರೋದ್ರಲ್ಲಿ ತುಂಬ ಮೇಲಲ್ಲಿ ಇರೋದು ಯಾವುದು, 4. ಅದನ್ನು ನಾನು ರಿಪ್ಲೇಸ್ ಮಾಡ್ತೇನೆ. ಇಲ್ಲಿ ನೋಡಿ 1ಅನ್ನು 4ಗೆ ರಿಪ್ಲೇಸ್ ಮಾಡಿದೆ, ಉಳಿದಿರೋ ಫ್ರೇಮ್ಸಲ್ಲಿರೋ ನಂಬರ್ಸ್ಗಳನ್ನು ಆ್ಯಸ್ ಇಟ್ ಈಸ್ ಇದು ಮಾಡಿದೆ, ರೈಟ್ ಅಂತ ಇದೆ. ಕರೆಕ್ಟಾ. ಅದಾದಮೇಲೆ 2 ಬಂತು, 2 ಮೇಲ್ಗಡೆ ಇದೆಯಾ ನೋಡಿ, ಎಸ್ ಎಲ್ಲಿದೆ, ಇಲ್ಲಿದೆಯಲ್ಲ 2. ಸೊ ಆ್ಯಸ್ ಇಟ್ ಈಸ್ 4 ಫ್ರೇಮಲ್ಲಿರೋ ನಂಬರ್ನ ಕಾಪಿ ಮಾಡಿ ಕ್ರಾಸ್ ಹಾಕಿ. 0 ಮೇಲ್ಗಡೆ ಎಲ್ಲಿದೆ, ಇಲ್ಲಿದೆ ನೋಡಿ. ಆವಾಗ ಆ್ಯಸ್ ಇಟ್ ಈಸ್ 4 ಫ್ರೇಮಲ್ಲಿರೋ ನಂಬರನ್ನು ಕಾಪಿ ಮಾಡಬೇಕು, ಕ್ರಾಸ್ ಹಾಕಬೇಕು. ದೆನ್ 1 ಬಂತು, ಮೇಲ್ಗಡೆ 1 ಇದೆಯಾ, ಇಲ್ಲಿದೆಯಲ್ಲ. ಆ್ಯಸ್ ಇಟ್ ಈಸ್ 4 ಫ್ರೇಮಲ್ಲಿರೋ ನಂಬರನ್ನ ಕಾಪಿ ಮಾಡಬೇಕು, ಕ್ರಾಸ್ ಹಾಕಬೇಕು. 7 ಬಂತು, 7 ಇದೆಯಾ, ಇಲ್ಲ. ರಿಪ್ಲೇಸ್ ಮಾಡಬೇಕು. ಇವು 4ರಲ್ಲಿ ಯಾವುದಾದ್ರೂ ಒಂದನ್ನು ರಿಪ್ಲೇಸ್ ಮಾಡಬೇಕು. 7ಇಂದ ತುಂಬ ಮೇಲ್ಗಡೆ, 1 ತುಂಬ ಮೇಲ್ಗಡೆ ಇಲ್ಲ ಬಿಡಿ, 0ನೂ ತುಂಬ ಮೇಲ್ಗಡೆ ಇಲ್ಲ. ಇರೋದ್ರಲ್ಲಿ ಮೇಲ್ಗಡೆ ಇರೋದು ಯಾವುದು,
3 ಅಲ್ವಾ? ಯಾಕಂದರೆ ಇಲ್ಲಿ ನೋಡಿ 102 3 ಎಲ್ಲಿದೆ? ಇಲ್ಲಿ ತುಂಬ ಮೇಲ್ಗಡೆ ಇರೋ ನಂಬರ್ನ ರಿಪ್ಲೇಸ್ ಮಾಡಬೇಕು. 3 ಅನ್ನೋದು 7ಇಂದ ತುಂಬ ಮೇಲ್ಗಡೆ ಇದೆ, ಸೊ ಅದನ್ನು ರಿಪ್ಲೇಸ್ ಮಾಡ್ತೀರಾ. ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ತೊಗೊಂಡು ಬರ್ತೀರಾ, ಇಲ್ಲಿ ಇದಾಗ್ತೀರಾ. 0 ಆಲ್ರೆಡಿ ಮೇಲ್ಗಡೆ ಇದೆಯಾ? ಎಸ್ ಇದೆ. ಇದ್ದರೆ 4 ಫ್ರೇಮನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ, ಇಲ್ಲಿ ಕ್ರಾಸ್ ಹಾಕಿ. 1 ಆಲ್ರೆಡಿ ಮೇಲ್ಗಡೆ ಇದೆಯಾ ನೋಡಿ, ಇಲ್ಲಿದೆಯಲ್ವಾ? ಆವಾಗ 4 ಫ್ರೇಮನ್ನು ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ ಇಲ್ಲಿ ಕ್ರಾಸ್ ಹಾಕಿ. ಟೋಟಲ್ ಎಷ್ಟು ರೈಟ್ ಮಾರ್ಕ್ ಹಾಕಿದ್ದೀನಿ? 1 2 3 4 5 6 7 8 ಫಾಲ್ಟ್. ಎಲ್ಲ ರಿವ್ಯೂಗೆ ಎಷ್ಟು ಫಾಲ್ಟ್ ಆಯಿತು? 8 ಫಾಲ್ಟ್ ಆಯಿತು, ಸರಿನಾ? ಎಲ್ಲ ರಿವ್ಯೂಗೂ 8 ಫಾಲ್ಟು, ಆಪ್ಟಿಮಲ್ಲಿಗೂ 8 ಫಾಲ್ಟ್, ಫಿಫೋಗೆ 10 ಫಾಲ್ಟ್. ಲಾಸ್ಟಿಗೆ ಈ ಕನ್ಕ್ಲೂಷನ್ನ ಬರೀಬೇಕು ನೀವು. ಎಲ್ಲ ರಿವ್ಯೂ ಆ್ಯಂಡ್ ಆಪ್ಟಿಮಲ್ ಪ್ರೊಡ್ಯೂಸಸ್ ಬೆಸ್ಟ್ ರಿಸಲ್ಟ್ ಬಿಕಾಸ್ ವಿಚ್ ಪ್ರೊಡ್ಯೂಸಸ್ ಮಿನಿಮಲ್ ನಂಬರ್ ಆಫ್ ಫಾಲ್ಟ್. ಯಾವುದು ಮಿನಿಮಲ್ ನಂಬರ್ ಆಫ್ ಫಾಲ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ಇಟ್ ಈಸ್ ಎಫಿಷಿಯಂಟ್ ಅಂತ ಮೀನಿಂಗ್. ದಟ್ಸ್ ಇಟ್. ಓಕೆ, ಫಿಫೋ ನೀವು ಈಸಿಲಿ ಮಾಡ್ತೀರಾ ಸ್ಟೂಡೆಂಟ್ಸ್. ಫಿಫೋಗೆ ಏನೂ ಪ್ರಾಬ್ಲಮ್ ಇಲ್ಲ. 4 ಫ್ರೇಮ್ಸ್ ಅಂತ ಕೊಟ್ಟರೆ ಫ್ರೇಮ್ 1 ಫ್ರೇಮ್ 2 ಫ್ರೇಮ್ 3 ಫ್ರೇಮ್ 4 ಅಷ್ಟೇ. 3 ಫ್ರೇಮ್ಸ್ ಅಂತ ಕೊಟ್ಟರೆ ಫ್ರೇಮ್ 1 ಫ್ರೇಮ್ 2 ಫ್ರೇಮ್ 3, ದಟ್ಸ್ ಇಟ್. ಓಕೆ, ಅದೇ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗೋದೇನು ಅಂತ ಕೇಳಿದರೆ ನಿಮಗೆ ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಮತ್ತು ಎಲ್ಲ ರಿವ್ಯೂ. ಓಕೆ, ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದಾಗ ನೀವು ಈ ರೆಫರೆನ್ಸಿಂದ ಕೆಳಗಡೆ ನೋಡೋದು ವೆರಿ ಇಂಪಾರ್ಟೆಂಟ್. ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದಾಗ ರೆಫರೆನ್ಸ್ ನಂಬರಿಂದ ಕೆಳಗಡೆ ನೋಡೋದು. ಅದೇ ನಿಮ್ಮದು ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಪೇಜ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದಾಗ ಈ ರೆಫರೆನ್ಸ್ ನಂಬರಿಂದ ಮೇಲ್ಗಡೆ ನೋಡೋದು. ಲೀಸ್ಟ್ ರೀಸೆಂಟ್ಲಿ ಅಂತ ಹೇಳಿದ್ರೆ ರೆಫರೆನ್ಸ್ ನಂಬರಿಂದ ಮೇಲ್ಗಡೆ ನೋಡೋದು. ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದರೆ ನಿಮ್ಮ ರೆಫರೆನ್ಸ್ ನಂಬರಿಂದ ಕೆಳಗಡೆ ನೋಡೋದು. ದಟ್ಸ್ ಇಟ್, ಅಷ್ಟೇ. ತುಂಬ ಕೆಳಗಡೆ ಇರೋದನ್ನು ರಿಪ್ಲೇಸ್ ಮಾಡಬೇಕು. ಯಾವುದರಲ್ಲಿ? ಆಪ್ಟಿಮಲಲ್ಲಿ. ಯಾವುದನ್ನು ನೋಡೋದು ನೀವು? ಆವಾಗ ಈ ನಂಬರ್ನ ನೋಡೋದು. ಫ್ರೇಮ್ಸಲ್ಲಿರೋ 4 ನಂಬರಲ್ಲಿ ಯಾವುದು ತುಂಬ ಕೆಳಗಡೆ ಇದೆ ಅದನ್ನು ರಿಪ್ಲೇಸ್ ಮಾಡೋದು. ಇದರಲ್ಲಿ ಫ್ರೇಮ್ಸಲ್ಲಿರೋ 4 ನಂಬರಲ್ಲಿ ಯಾವುದು ತುಂಬ ಮೇಲ್ಗಡೆ ಇದೆ ಅದನ್ನು ರಿಪ್ಲೇಸ್ ಮಾಡೋದು. ಯಾವುದರಲ್ಲಿ? ಎಲ್ಲ ರಿವಲ್ಲಿ. ದ್ಯಾಟ್ಸ್ ಇಟ್. ಓಕೆ, ಇದು ನಿಮ್ಮ 4th ಮಾಡ್ಯೂಲ್. ದ್ಯಾಟ್ಸ್ ಇಟ್. ಓಕೆ, ಸೊ ಇಲ್ಲಿಗೆ ನಿಮ್ಮ ಎಲ್ಲ ನ್ಯೂಮರಿಕಲ್ಸನ್ನು ನಾನು ಮಾಡಿದ್ದೇನೆ. ನನ್ನ ಕಡೆಯಿಂದ ಎಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕಾಗತ್ತೆ ಅದೆಲ್ಲದನ್ನು ಮಾಡಿದ್ದೇನೆ. ನಂದು ಸೆಕೆಂಡ್ ಮಾಡ್ಯೂಲಿಂದ ಇನ್ನೊಂದು ಪಾರ್ಟ್ ಮಾಡ್ಬೋದಿತ್ತೇನೋ, ಬಟ್ ನನಗೆ ಅದಾಗಿಲ್ಲ, ಟೈಮ್ ಸಿಕ್ಕಿಲ್ಲ. ಇನ್ನು ನಾಳೆ ಮಾಡಲಿಕ್ಕೆ ಆಗೋದಿಲ್ವೇನೋ, ಇದಕ್ಕೆ ತುಂಬ ಟೈಮ್ ತೊಗೊಂಡಿದ್ದೆ ಸ್ಟೂಡೆಂಟ್ಸ್. ಸೊ ಇದನ್ನು ತುಂಬ ಬರೆದು ಎಲ್ಲದನ್ನು ಮಾಡಿ ಇದು ಮಾಡುವಾಗ ನಂಗೆ ತುಂಬ ಟೈಮ್ ತೊಗೊಳುತ್ತೆ. ಸೊ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಮಾಡಿ, ಶೇರ್ ಮಾಡಿದಾಗ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ತುಂಬ ಈಸಿಯಾಗಿ ಹೇಳಿಕೊಟ್ಟಿದ್ದೇನೆ. ತುಂಬ ಸ್ಟೂಡೆಂಟ್ಸ್ಗಳಿಗೆ ಇದು ಟಫ್ ಅಂತ ಅನಿಸುತ್ತೆ. ತುಂಬ ಈಸಿಯಾಗಿ ಹೇಳಿಕೊಟ್ಟಿದ್ದೇನೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಎಲ್ರಿಗೂ ಆಪರೇಟಿಂಗ್ ಸಿಸ್ಟಮ್ ಎಕ್ಸಾಮ್ಗೆ ಆಲ್ ದ ವೆರಿ ಬೆಸ್ಟು. ದಯವಿಟ್ಟು ನ್ಯೂಮರಿಕಲ್ಸನ್ನು ಮಾಡಿ. ನ್ಯೂಮರಿಕಲ್ಸ್ ನೀವು ಪರ್ಫೆಕ್ಟಾಗಿ ಮಾಡಿದರೆ ಮಿನಿಮಮ್ 35 ಮಾರ್ಕ್ಸ್ ಬರುತ್ತೆ, ಅಪ್ ಟು 50 ಮಾರ್ಕ್ಸ್ವರೆಗೂ ಬಂದಿದೆ. ಓಕೆ, ಅಲ್ಲಿಗೆ ನೀವು ಆಲ್ರೆಡಿ ಸೇಫರ್ ಸೈಡ್. ಎಷ್ಟೇ ನಿಮ್ಮ ಕ್ವಶನ್ ಪೇಪರ್ ಎಷ್ಟೇ ಟಫ್ ಬರಲಿ, ಏನಂದರೆ ಯಾವುದು ನಿಮ್ಗೆ ಥಿಯರಿ ಕ್ವಶನ್ ನಿಮ್ಗೆ ಓದಿದ್ದು ಬರಲೇ ಇಲ್ಲ ಅಂತ ಅಂದ್ಕೊಳ್ಳಿ, 3 ಮಾಡ್ಯೂಲಲ್ಲೂ ಬರಲೇ ಇಲ್ಲ, ಯಾವುದೊಂದು 2 ಮಾಡ್ಯೂಲಲ್ಲಿ ಬಂದರೂ ಫೇಲ್ ಅಂತೂ ನೀವು ಆಗೋದಿಲ್ಲ. ಯಾಕೆಂದರೆ ನ್ಯೂಮರಿಕಲ್ಸ್ ಅಂತೂ ಪಕ್ಕಾ ಮಾಡಿದರೆ ಒಂದು 40 ಮಾರ್ಕ್ಸಿಗೆ ಬಂದರೆ ನ್ಯೂಮರಿಕಲ್ಸ್, ಇನ್ನೊಂದು ಥಿಯರಿ ಒಂದು 20 ಮಾರ್ಕ್ಸಿಗೆ ಬರೆದ್ರೂ ನಿಮಗೆ 60 ಮಾರ್ಕ್ಸ್ ಪಕ್ಕಾ ಬರುತ್ತೆ. ವರ್ಸ್ಟ್ ಕೇಸ್ ನಾನು ಹೇಳ್ತಾ ಇರೋದು. ಇನ್ನು ಕೇಸ್ ನಿಮಗೆ ಎಲ್ಲ ಕ್ವಶನ್ಸ್ಗಳು ರಿಪೀಟ್ ಆದರೆ 80 ಅಬೋ ಕಣ್ಣು ಮುಚ್ಕೊಂಡು ಮಾಡ್ಬೋದು ನೀವು. ಫಸ್ಟ್ ಮಾಡ್ಯೂಲಲ್ಲಿ 20 ಬಂದರೆ, ಇನ್ನು ಉಳಿದಿದ್ದು ಇದರಲ್ಲಿ ಒಂದು 40 ಮಾರ್ಕ್ಸ್ ಬಂದರೆ 60 ಆಲ್ರೆಡಿ ಆಯಿತು. ಇನ್ನು ಉಳಿದಿರೋ 3-4 ಮಾಡ್ಯೂಲ್ಸಲ್ಲಿ ಥಿಯರಿ ಒಂದು 20 ಮಾರ್ಕ್ಸಿಗೆ ಬಂದರೆ 80 ಮಾರ್ಕ್ಸ್ ಒಂದು ಪಕ್ಕ. ಆಯಿತಾ? ಸೊ ಎಲ್ಲ ಪ್ರಾಬ್ಲಮ್ಸನ್ನು ನನ್ನ ಇದರಲ್ಲಿ ನಿಮ್ಗೆ ಹೇಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಆಗುತ್ತೆ ಅಷ್ಟು ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೇನೆ ಅಂತ ಅಂದ್ಕೊಳ್ತೇನೆ. ಇದಿಷ್ಟು ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಆಲ್ ದ ವೆರಿ ಬೆಸ್ಟ್. ದಯವಿಟ್ಟು ಲೆಂದಿ ಆನ್ಸರ್ನ ಬರೀನಿ. 10 ಮಾರ್ಕ್ಸ್ ಕ್ವಶನ್ಗೆ ದಯವಿಟ್ಟು 2 ಪೇಜಸ್ಸನ್ನು ಬರೆದಿಟ್ಟು ಬನ್ನಿ. 7 ಮಾರ್ಕ್ಸ್ಗೆ ಮಿನಿಮಮ್ 1.5 ಪೇಜಸ್ಸನ್ನು ಬರೆದಿಟ್ಟು ಬನ್ನಿ. ಆಯಿತಾ? ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.